ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಪ್ರೀತಿಯ ದೇವಜನರೇ, ಒಂದು ಅಮೂಲ್ಯವಾದಂಥ ಸಂಗತಿಯನ್ನು ನಾವು ನೋಡಿಕೊಳ್ಳೋಣ. ಅಂಶದ ಹೆಸರು ಏನು ಎಂಬುದಾಗಿ ನೋಡುವಂಥದ್ದಾದರೆ, ಭಯವನ್ನು ತಿಳಿಯದ ಭೀಕರನಿಗೆ ಭಯ ಎಂಬುದಾಗಿ ಮತ್ತೆ ಹೇಳ್ತೀನಿ. ಭಯವನ್ನು ತಿಳಿಯದ ಭೀಕರನಿಗೆ ಭಯ. ಚೆನ್ನಾಗಿ ಈ ವಿಚಾರವನ್ನು ಗಮನಿಸಬೇಕು. ಭಯವನ್ನು ತಿಳಿಯದ ಭೀಕರನಿಗೆ ಭಯ ಅಂದರೆ ಏನು? ಭೀಕರನು ಅಂದರೆ ಯಾರು? ನಾವು ಬೈಬಲಲ್ಲಿ ಭೀಕರನು ಎಂಬುದಾಗಿ ನೋಡುವಂಥದ್ದಾದರೆ, ಮಹಾ ಉಗ್ರನು ಎಂಬುದಾಗಿ ನೋಡುವಂಥದ್ದಾದರೆ, ಮಹಾ ಕೋಪವುಳ್ಳವನು ಎಂಬುದಾಗಿ ನೋಡುವಂಥದ್ದಾದರೆ, ಯಾರಿಗೂ ಯಾವುದಕ್ಕೂ ಯಾವ ಸಮಯದಲ್ಲೂ ಕೂಡ ಹೆದರದವನು ಎಂಬುದಾಗಿ ನೋಡುವಂಥದ್ದಾದರೆ ದೇವರು ಒಬ್ಬನನ್ನೇ. ಆತನನ್ನು ಹೊರತಾಗಿ ಬೇರೆ ಯಾರನ್ನೂ ಕೂಡ ಅಲ್ಲ. ದೇವದೂತರನ್ನ ಅಲ್ಲ, ಮನುಷ್ಯರನ್ನಲ್ಲ, ಕೋಟ್ಯಾನುಕೋಟಿ ದೇವದೂತರನ್ನಲ್ಲ, ಕೊನೆಯದಾಗಿ ಸೈತಾನನನ್ನು ಕೂಡ ಅಲ್ಲ. ಯಾಕೆ ಎಂಬುದಾಗಿ ನೋಡುವಂಥದ್ದಾದರೆ, ದೇವರೊಬ್ಬನೇ ಸರ್ವ ಸೃಷ್ಟಿಕರ್ತನಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ. ಆತನು ಸರ್ವಶಕ್ತನಾಗಿರುವಂಥ ಕಾರಣ ಯಾವ ವಿಚಾರಕ್ಕೂ ಕೂಡ ಭಯಪಡದಂಥವನಾಗಿದ್ದಾನೆ. ಆಗಿರಕ್ಕಂಥ ಕಾರಣವೇ ಆತನು ಯಾವುದಕ್ಕೂ ಭಯಪಡದಂಥ ವ್ಯಕ್ತಿ ಎಂಬುದಾಗಿ ಸ್ಪಷ್ಟವಾಗಿ ನಮಗೆ ಬೈಬಲಲ್ಲಿ ಕಾಣುತ್ತೆ. ಇಂಥ ಒಂದು ದೇವರು ಈತನಿಗೆ ಭಯ ಎನ್ನುವಂಥದ್ದು ಯಾವುದಾದ್ರೂ ವಿಷಯದಲ್ಲಿ ಇದೆಯಾ ಅಂತ ನೋಡುವಾಗ ಇಲ್ಲ. ಇಂಥ ಯಾವುದೇ ವಿಚಾರದಲ್ಲಿ ಭಯಪಡದಂಥ ದೇವರು ಭಯಪಡ್ತಾನ ಎನ್ನುವಂಥದ್ದೇ ನಾವಿವಾಗ ನೋಡಿಕೊಳ್ಳುವಂಥದ್ದು. ದೇವರಿಗೆ ಭಯ ಎನ್ನುವಂಥದ್ದು ಇದೆಯಾ ಎನ್ನುವಂಥದ್ದನ್ನು ನಾವು ಆಲೋಚನೆ ಮಾಡಿ ನೋಡಿಕೊಳ್ಳೋಣ. ಇದು ನಿಜವೋ ಇಲ್ಲ ಸುಳ್ಳೋ ಎಂಬುದಾಗಿ ನಾವು ಸ್ಪಷ್ಟವಾಗಿ ಈ ಒಂದು ಭಯವನ್ನು ನಾವು ನೋಡುವಂಥದ್ದಾದರೆ, ಇವತ್ತು ಮನುಷ್ಯನು ಎಷ್ಟು ವಿಚಾರಗಳಿಗೆ ಭಯಪಡುವಂಥವನಾಗಿರ್ತಾನೆ, ಎಷ್ಟು ವಿಚಾರಗಳಿಗೆ. ಆದರೆ ದೇವರು ಆ ರೀತಿಯಾಗಿ ಯಾವುದಕ್ಕಾದರೂ ಭಯಪಡುವಂಥವನ ಅಂತ ನೋಡುವಾಗ ಆತನು ಭಯಪಡುವಂಥವನಲ್ಲ, ಭಯಪಡಿಸುವಂಥವನು ದೇವರು. ದೇವರು ಯಾವತ್ತು ಭಯಪಡಿಸುವಂಥವನಾಗಿರ್ತಾನೆ. ಇದನ್ನು ಚೆನ್ನಾಗಿ ಗಮನಿಸಬೇಕು. ಇಂಥ ದೇವರಿಂದ ಬಂದಿರುವಂಥ ನಾವು ಯಾವ ಕಾರಣಕ್ಕೆ ನಾವು ಭಯ ಪಡ್ತೀವಿ? ಭಯವೇ ಇಲ್ಲದಂಥ ದೇವರಿಂದ ಬಂದಿರುವಂಥ ನಮಗೆ ಏನಕ್ಕೋಸ್ಕರ ಭಯ? ಕೆಲವರಿಗೆ ಕೆಲವೊಂದು ಕನಸುಗಳು ಬಿದ್ದು ಬಿಡುತ್ತೆ. ಆ ಕನಸುಗಳು ಬಿದ್ದಂಥ ಸಮಯದಲ್ಲಿ ಭಯ ಎನ್ನುವಂಥದ್ದು ಬರುತ್ತೆ. ಕೆಲವರಿಗೆ ಈ ಕನಸುಗಳು ಬಿದ್ದು ಮತ್ತೆ ಅವರಿಗೆ ಆ ಕನಸಿನಲ್ಲಿ ಅವರು ಭಯಪಟ್ಟು ಏನು ಮಾಡ್ತಾರೆ, ಎಚ್ಚರವಾಗ್ಬಿಡುತ್ತೆ. ಆ ಎಚ್ಚರವಾದಂಥ ಸಮಯದಲ್ಲಿ ಕನಸಿನಲ್ಲಿ ಕಂಡಿರುವಂಥ ಆ ಒಂದು ದೃಶ್ಯಗಳು ಏನು ಅವ್ರಿಗೆ ಮನಸ್ಸಿನಲ್ಲಿ ಅದು ಇರುತ್ತೋ, ಆ ಕನಸನ್ನು ಅವರು ಜ್ಞಾಪಿಸಿಕೊಂಡು ಬಹಳವಾಗಿ ಭಯಪಡುವಂಥವರಾಗಿರ್ತಾರೆ. ಅಂದರೆ ಕನಸಿನಲ್ಲಿ ಬಂದಂಥ ಕಾರ್ಯಕ್ಕೂ ಕೂಡ, ಕನಸುಗಳಿಗೂ ಕೂಡ ಮನುಷ್ಯನ ಭಯಪಡ್ತಾನೆ ಅಂತ ನೋಡುವಾಗ ಅಷ್ಟು ಭಯಪಡ್ತಾನೆ ಮನುಷ್ಯನು. ಅಂದರೆ ಒಂದು ಸಾರಿ ಆಲೋಚನೆ ಮಾಡಿ ನೋಡಬೇಕು. ಕನಸು ಎನ್ನುವಂಥದ್ದು ನಿಜವಾದಂಥದ್ದಲ್ಲ, ಅದು ಸುಳ್ಳಾಗಿರುವಂಥದ್ದು. ಈ ಕನಸು ಎನ್ನುವಂಥದ್ದು ನಿಜವಾಗಿ ನಡೆಯದಲ್ಲೇ ಇದ್ದರೂ ಕೂಡ ಮನುಷ್ಯನ ಅಷ್ಟು ಭಯಪಡ್ತಾನೆ. ಅಂದರೆ ಮನುಷ್ಯನು ಇನ್ನೆಷ್ಟು ಭಯದಲ್ಲಿ ಬದುಕ್ತಾ ಇದ್ದಾನೋ, ಎಷ್ಟು ಆತನು ಯಾವ್ಯಾವ ಕಾರ್ಯಕ್ಕೆ ಭಯಪಡ್ತಾನೋ ಒಂದು ಸಾರಿ ಆಲೋಚನೆಯನ್ನು ಮಾಡಬೇಕು. ಕೆಲವರಿಗೆ ಕತ್ತಲೆಯನ್ನು ಕಂಡ್ರೆ ಭಯ, ಕೆಲವರಿಗೆ ಆರೋಗ್ಯದ ವಿಷಯಗಳಲ್ಲಿ ಭಯ, ಆರೋಗ್ಯ ಎಲ್ಲಿ ಕೆಟ್ಟೋಗುತ್ತೋ ಎನ್ನುವಂಥದ್ರಲ್ಲಿ, ಕೆಲವರಿಗೆ ಹಸಿವಿನ ಭಯಗಳು, ಎಲ್ಲಿ ಊಟ ಸಿಗಲ್ವೋ ಎನ್ನುವಂಥ. ಯಾಕಂದರೆ ಇವತ್ತಿಗೂ ಪ್ರಪಂಚದಲ್ಲಿ ಊಟಕ್ಕೋಸ್ಕರ ಪರದಾಡುತ್ತಿರುವಂಥ ಜನಗಳಿದ್ದಾರೆ. ಕೆಲವರಿಗೆ ಸಾವಿನ ಭಯ, ಎಲ್ಲಿ ಸತ್ತೋಗ್ತೀವೋ ಎನ್ನುವಂಥ ಒಂದು ಭಯ, ಕೆಲವರಿಗೆ ವೈರಿಗಳ ಭಯ, ಇನ್ನು ಕೆಲವರಿಗೆ ಹಲವಾರು ರೀತಿಯಾದಂಥ ಒಂದು ಭಯ ಎನ್ನುವಂಥದ್ದು ಮನುಷ್ಯನನ್ನು ಕಾಡ್ತಾ ಇದೆ. ಆತನು ಹುಟ್ಟಂದಿನಿಂದ ಈ ಸಾಯುವವರೆಗೂ ಕೂಡ ಯಾವುದೋ ಒಂದು ಭಯಗಳಲ್ಲೇ ಬದುಕ್ತಾ ಇರ್ತಾನೆ. ಚಿಕ್ಕ ಮಕ್ಕಳುಗಳ ವಿಷಯವನ್ನು ನೋಡುವಂಥದ್ದಾದರೆ ಯಾವುದಕ್ಕೂ ಭಯಪಡ್ತಿರ್ತವೆ. ಒಬ್ಬ ಮನುಷ್ಯರು ಗಟ್ಟಿಯಾಗಿ ಮಾತನಾಡಿದ್ರೆ ಭಯಪಡ್ತವೆ, ತಂದೆ ತಾಯಿಯಾದವರು ಗಟ್ಟಿಯಾಗಿ ಗದರಿದ್ರೆ ಭಯಪಡ್ತಾರೆ. ಇಲ್ಲಿ ಮೊದಲುಗೊಂಡಂಥದ್ದು ಒಂದು ವೇಳೆ ಬುದ್ಧಿ ಬಂದ ಮೇಲೆ, ಶಕ್ತಿ ಬಂದ ಮೇಲೆ, ಎಲ್ಲ ಜ್ಞಾನ ಬಂದ ಮೇಲೆ ಯಾವುದಕ್ಕೂ ಭಯಪಡಲ್ಲ, ಇವನು ಆ ರೀತಿಯಾಗಿ ಬದುಕ್ತಾನೆ ಎನ್ನುವಂಥ ಒಂದು ಸಂಗತಿ ಇರ್ತದೆ ಅಂತ ನೋಡೋಕೆ ಅವತ್ತು ಕೂಡ ಆ ಒಂದು ಸಂಗತಿ ಇರಲ್ಲ. ಯಾಕೆಂದ್ರೆ ಅವಾಗಲೂ ಕೂಡ ಭಯಪಡುವಂಥವನಾಗಿರ್ತಾನೆ. ಚಿಕ್ಕ ವಯಸ್ಸಿನಲ್ಲಿ ಚಿಕ್ಕ ಕಾರ್ಯಗಳಿಗೆ ಭಯಪಡ್ತಾನೆ, ದೊಡ್ಡ ವಯಸ್ಸಿನಲ್ಲಿ ದೊಡ್ಡ ಕಾರ್ಯಗಳಿಗೆ ಭಯಪಡ್ತಾನೆ. ಅದು ಸಾವಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಏನೇ ಆಗಿರ್ಬೋದು. ಅಂದರೆ ಮನುಷ್ಯನನ್ನ ಭಯ ಎನ್ನುವಂಥದ್ದು ಕಾಡ್ತಾನೆ ಇರ್ತದೆ. ಅಂದರೆ ಇದಕ್ಕೆ ಕಾರಣ ಮನುಷ್ಯನೇ. ದೇವರ ವಿಷಯದಲ್ಲಿ ನೋಡುವಂಥದ್ದರ ಆತನು ಯಾವುದಕ್ಕೂ ಭಯಪಡದಂಥ ವ್ಯಕ್ತಿಯಾಗಿದ್ದಾನೆ, ಯಾವುದಕ್ಕೂ ಕೂಡ ಭಯಪಡದಂಥ ಒಂದು ಮಹಾನ್ ಶಕ್ತನಾಗಿದ್ದಾನೆ. ಆ ದೇವರಿಂದ ಬಂದಿರುವಂಥ ಭಾಗವೇ ನಾವು, ಆ ದೇವರಿಂದ ಬಂದಿರುವಂಥ ಒಂದು ಅಂಶವೇ ನಾವು.
ಮತ್ತು ಆತನಿಂದ ಬಂದಿರುವಂಥ ನಮಗೆ ಯಾವ ರೀತಿಯಾಗಿ ಇಂಥ ಭಯಗಳು ಕಾಡುತ್ತೆ ನಮ್ಮನ್ನು? ಯಾಕೆ ನಾವು ಇಷ್ಟು ಮಟ್ಟಿಗೆ ಭಯ ಪಡ್ತೀವಿ? ಚೆನ್ನಾಗಿ ಆಲೋಚನೆ ಮಾಡಿ. ನಾವು ಈ ರೀತಿಯಾಗಿ ಭಯಪಡೋದಕ್ಕೆ ಕಾರಣ ಏನು? ಇಲ್ಲ ಒಂದು ವೇಳೆ ಏನಾದರೂ ದೇವರೇ ಏನಾದರೂ ನೀನು ಭಯಪಡ್ತಾನೆ ಎಂಬುದಾಗಿ ನೀನು ಹೇಳ್ತಾ ಇದೆಯಾ, ಆದ್ರಿಂದನ ಆ ಒಂದು ದೇವರು ಭಯಪಡುವಂಥ ಕಾರಣವೇ ನಾವು ಭಯಪಡ್ತಾ ಇದ್ದೀವಾ ಎನ್ನುವಂಥದ್ದನ್ನು ನೋಡುವಂಥದ್ದಾದರೆ, ದೇವರು ಭಯ ಪಡ್ತಾನೋ ಇಲ್ವೋ ಎನ್ನುವಂಥದ್ದನ್ನು ಕೀರ್ತನೆಗಳ ಗ್ರಂಥ 47ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿ. ಪರಾತ್ಪರನಾದ ಯೆಹೋವನು ಭಯಂಕರನಾಗಿದ್ದಾನೆ, ಆತನು ಭೂಲೋಕಕ್ಕೆಲ್ಲ ಅಧಿರಾಜನಾಗಿದ್ದಾನೆ. ಮೊದಲನೇ ಒಂದು ಲೈನನ್ನು ಗಮನಿಸಿ. ಪರಾತ್ಪರನಾದ ಯೆಹೋವನು ಭಯಂಕರನಾಗಿದ್ದಾನಂತೆ. ಭಯಂಕರನು ಅಂದ್ರೆ ಭಯಂಕರನು ಅಂದ್ರೆ ಏನು? ಯಾವ ರೀತಿಯಾಗಿ ಭಯಂಕರನು? ಇವತ್ತು ಕೆಲವೊಂದು ಕಾರ್ಯಗಳನ್ನು ನೋಡುವಂಥದ್ದಾದರೆ ಅದು ಭಯಂಕರವಾಗಿದೆ ಎಂಬುದಾಗಿ ನಾವು ವರ್ಣಿಸಿ ಮಾತನಾಡ್ತೀವಿ. ಯಾಕೆ ಭಯಂಕರ ಎಂಬುದಾಗಿ ನೋಡ್ತೀವಿ ಎನ್ನುವಂಥದ್ದಾದರೆ ಅಲ್ಲಿ ಅಷ್ಟೊಂದು ಕ್ರೂರವಾಗಿ ಇದ್ದಂಥ ಕಾರಣ ಅದನ್ನು ನಾವೇನು ಮಾಡ್ತೀವಿ, ಅದ್ಭುತವಾಗಿ ಇದ್ದಂಥ ಕಾರಣ ಅದನ್ನು ಏನು ಮಾಡ್ತೀವಿ ನಾವು, ಭಯಂಕರವಾಗಿತ್ತು ಎಂಬುದಾಗಿ ಹೇಳ್ತೀವಿ. ಆ ರೀತಿಯಾಗಿ ದೇವರು ಭಯಂಕರನಾಗಿದ್ದಾನಂತೆ. ಅಂದ್ರೆ ದೇವರು ಭಯಂಕರನು ಅಂದ್ರೆ ಏನಿದೆ? ಈ ಮಾತಿನ ಅರ್ಥ ಏನು? ದೇವರು ಭಯಪಡಿಸುವಂಥವನು ಎಂಬುದಾಗಿ ಚೆನ್ನಾಗಿ ಗಮನಿಸಬೇಕು. ಆತನು ಭಯಪಡಿಸ್ತಾನ? ದೇವರು ಭಯವನ್ನು ಪಡಿಸ್ತಾನೆ. ಇವತ್ತು ನಿಜವಾದಂಥ ಭಕ್ತರಿಗೆ, ಬೈಬಲ್ನಿಂದ ಹಿಡಿದುಕೊಂಡಿರುವಂಥ ನಿಜವಾದಂಥ ಭಕ್ತರಿಗೆ ದೇವರ ಮೇಲೆ ಏನಂತ ಭಯ ಇದೆಯೋ ಗೊತ್ತಿದೆಯಾ? ಒಂದು ವೇಳೆ ನಾವು ಎಲ್ಲಿ ಯಾಮಾರಿದರೆ ದೇವರನ್ನು ನರಕಕ್ಕಾಗ್ತಾನೋ ಎನ್ನುವಂಥ ಒಂದು ಭಯ ಇದೆ. ದೇವರಲ್ಲಿ ನಾಶ ಮಾಡ್ತಾನೋ ಎನ್ನುವಂಥ ಭಯ ಇದೆ. ದೇವರನ್ನ ಅರಿದಲ್ಲೇ ಇರುವಂಥವ್ರಿಗೂ ಕೂಡ ದೇವರು ನಾಶ ಮಾಡ್ತಾನೆ, ದೇವರು ಕೇಡನ್ನು ಮಾಡ್ತಾನೆ, ದೇವರು ಕೆಟ್ಟದನ್ನು ಮಾಡ್ತಾನೆ, ದೇವರು ಸಂಹಾರ ಮಾಡ್ತಾನೆ, ದೇವರು ಯಾವುದೋ ಒಂದು ಒಂದು ರೀತಿಯಲ್ಲಿ ನಾಶನವನ್ನು ಉಂಟು ಮಾಡ್ತಾನೆ ಅನ್ನುವಂಥ ಒಂದು ಭಯ ಇರುತ್ತೆ. ಅಂದ್ರೆ ದೇವರು ಈ ರೀತಿಯಾಗಿ ಭಯವನ್ನು ಉಂಟು ಮಾಡ್ತಾನ? ದೇವರು ಭಯವನ್ನು ಉಂಟು ಮಾಡ್ತಾನೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಈಗ ದೇವರು ಯಾವ್ಯಾವ ರೀತಿಯಲ್ಲಿ ದೇವರು ಭಯವನ್ನು ಉಂಟು ಮಾಡ್ತಾನೋ ಒಂದು ಸಾರಿ ಯೋಬನ ಗ್ರಂಥ 7ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿ. ಯೋಬನ ಗ್ರಂಥ 7ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿ. ನೀನು ಸ್ವಪ್ನಗಳಿಂದ ನನ್ನನ್ನು ಬೆದರಿಸಿ, ನೀನು ಸ್ವಪ್ನಗಳಿಂದ ನನ್ನನ್ನು ಬೆದರಿಸಿ ಎಂಬುದಾಗಿ. ಅಂದ್ರೆ ದೇವರು ಸ್ವಪ್ನಗಳಿಂದ ಬೆದರಿಸ್ತಾನೆ. ಸ್ವಪ್ನಗಳು ಅಂದ್ರೆ ಕನಸುಗಳೇ. ಈ ಕನಸನ್ನೇ ಸ್ವಪ್ನ ಎಂಬುದಾಗಿ ಹೇಳ್ತೀವಿ. ಈ ಕನಸುಗಳ ಮೂಲಕ ದೇವರು ಭಯಪಡಿಸ್ತಾನ? ಯಾಕೆಂದ್ರೆ ಇದೆಲ್ಲರ ಒಂದು ಜೀವಿತಗಳಲ್ಲಿ ನಡೆದಿರುವಂಥದ್ದು. ನಮಗೆ ರಾತ್ರಿಯ ಮಲಗಿದ್ದಂಥ ಸಮಯದಲ್ಲಿ ಬಂದಂಥ ಕನಸುಗಳು ಭಯಂಕರ ರೀತಿಯಲ್ಲಿ ಇರುತ್ತೆ. ಎಷ್ಟರ ಮಟ್ಟಿಗೆ ಭಯಂಕರ ಅಂತ ಅಂದರೆ ಆ ಕನಸನ್ನು ನಾವು ಒಂದು ವೇಳೆ ಅದನ್ನು ಜ್ಞಾಪಿಸಿಕೊಂಡ್ರೆ ಎಷ್ಟು ಭಯಂಕರವಾಗಿ ಎದುರಿಸುವಂಥದ್ದಾಗಿರ್ತದೆ. ಸುಧಾರಿಸ್ಕೋಬೇಕು ನಾವು. ಅಂಥ ರೀತಿಯಲ್ಲಿ ಭಯಂಕರವಾಗಿರ್ತದ, ಆ ರೀತಿಯಾಗಿ ಭಯಂಕರವಾಗಿರುತ್ತೆ. 14ನೇ ವಚನ. ನೀನು ಸ್ವಪ್ನಗಳಿಂದ ನನ್ನನ್ನು ಬೆದರಿಸಿ ದರ್ಶನಗಳ ಮೂಲಕ ಭಯಪಡಿಸುವಿ. ದರ್ಶನಗಳ ಮೂಲಕ ಭಯಪಡಿಸುವಿ. ಕನಸುಗಳಲ್ಲಿ ಏನೇನು ದರ್ಶನಗಳು ಬರುತ್ತೆ, ಏನೇನೋ ಕಾಣುತ್ತೆ. ಅವು ಭಯಪಡುವಂಥ, ನಾವು ಭಯಪಡುವಂಥ ರೀತಿಯಲ್ಲಿ ಅವುಗಳು ಭಯಪಡಿಸುವಂಥ ರೀತಿಯಲ್ಲಿ ಇರುತ್ತೆ. ಅಷ್ಟು ಕ್ರೂರವಾಗಿ ಇರುತ್ತೆ. ಈ ಕನಸುಗಳು ಬರುವುದಕ್ಕೆ ಕಾರಣ ಏನು? ದೇವರೇ ಎಂಬುದಾಗಿ ಸ್ಪಷ್ಟವಾಗಿ ಈ ವಾಕ್ಯಗಳಲ್ಲಿ ಗೊತ್ತಾಗುತ್ತೆ. ಸ್ವಪ್ನಗಳಿಂದ ನನ್ನನ್ನು ಬೆದರಿಸಿ ಅಂದರೆ ದೇವರು ಕನಸುಗಳು ಬಂದಿದೆ ಅಂತಂದ್ರೆ ಅದರಿಂದ ದೇವರಿದ್ದಾನೆ. ದೇವರು ಕನಸುಗಳ ಮೂಲಕವಾಗಿ ಮನುಷ್ಯನನ್ನು ಭಯಪಡಿಸ್ತಾನೆ ಎನ್ನುವಂಥ ಮಾತು ಇಲ್ಲಿ ಸ್ಪಷ್ಟವಾಗಿ ಯೋಬನ ಗ್ರಂಥ 7ನೇ 24ನೇ ವಚನದಲ್ಲಿ ಗೊತ್ತಾಗುತ್ತೆ. ಕೆಲವೊಬ್ರು ಈ ಕನಸುಗಳು ಬಂದ ಸಮಯದಲ್ಲಿ ಬೆಚ್ಚಿ ಬಿದ್ದು ಬಿಡ್ತಾರೆ. ಇನ್ನು ಕೆಲವರು ಸಹ ಒಂದೊಂದು ಸಮಯದಲ್ಲಿ ಏನೋ ಒಂದು ಇಂಟ್ರೆಸ್ಟಿಂದ ಏನೋ ಒಂದು ಮಾಡ್ತಿರ್ತಾರೆ. ಆ ಒಂದು ಸಮಯದಲ್ಲಿ ಒಂದು ಸಾರಿ ಅವರ ಹೆಸರನ್ನ ಕೂಗ್ಬಿಟ್ರೆ ಸಾಕು, ಬೆಚ್ಚಿ ಬಿದ್ದು ಬಿಡ್ತಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಭಯ. ಮನುಷ್ಯನನ್ನ ಭಯ ಎನ್ನುವಂಥದ್ದು ನಾನಾ ರೀತಿಯಲ್ಲಿ, ನಾನಾ ಸಮಯಗಳಲ್ಲಿ, ನಾನಾ ವಿಧವಾಗಿ ಅದು ಕಾಡ್ತಾನೆ ಇರುತ್ತೆ ಮನುಷ್ಯನನ್ನು. ಚೆನ್ನಾಗಿ ಇದನ್ನ ಅರ್ಥ ಮಾಡಿಕೊಳ್ಬೇಕು. ಈಗ ದೇವರು ಭಯಪಡಲ್ಲ ಎಂಬುದಾಗಿ ನಾವು ಆಗಲೇ ಒಂದು ಮಾತನ್ನು ನಾವು ಆಲೋಚನೆ ಮಾಡಿಕೊಂಡಿದ್ದೀವಿ. ಆತನಿಂದ ಬಂದಿರುವಂಥ ನಮಗೆ ಯಾವ ರೀತಿಯಾಗಿ ಭಯ ಇದೆ ಅಂತಂದರೆ, ಒಂದು ವೇಳೆ ದೇವರು ಭಯಪಡ್ತಾನೆ ಎನ್ನುವಂಥ ನೀನು ಟೈಟಲ್ನ ಇಟ್ಟಿದೆಯಲ್ಲ, ಆದ್ದರಿಂದ ಆತನಿಗೆಲ್ಲ ಭಯ ಇದೆ ಎಂಬುದಾಗಿ ನೋಡುವಂಥದ್ದಾದರೆ ಆತನಿಗಿರುವಂಥ ಭಯಗಳು ಯಾವುವು? ದೇವರಿಗೆ ಯಾವ ರೀತಿಯಾದಂಥ ಭಯಗಳಿದೆ ಆಲೋಚನೆ ಮಾಡಿ ನೋಡಿ.
ನಮ್ಮ ರೀತಿಯಾದಂಥ ಭಯಗಳಿದೆಯಾ? ನಮ್ಮ ರೀತಿಯಾದಂಥ ಭಯಗಳಿಲ್ಲ. ನಮಗೆ ಕತ್ತಲೆಯನ್ನು ಕಂಡ್ರೆ ಭಯ, ದೇವರಿಗೆ ಕತ್ತಲೆಯನ್ನು ಕಂಡ್ರೆ ಭಯ ಇಲ್ಲ. ನಮಗೆ ವೈರಿಯ ಭಯ, ನಮಗೆ ದೇವರಿಗೆ ಯಾವ ವೈರಿಯ ಭಯ ಇಲ್ಲ. ನಮಗೆ ಯಾವುದೋ ಆ ಒಂದು ಈ ಪ್ರಕೃತಿಯ ವಿಕೋಪಗಳೇನಿರುತ್ತೋ, ಪ್ರಕೃತಿಯಲ್ಲಿ ಏನು ಅವಘಡಗಳು ನಡೆಯುತ್ತೋ, ಇದೆಲ್ಲ ನಡೆದತ್ತೋ ಎನ್ನುವಂಥ ಭಯ. ಆದರೆ ದೇವರಿಗೆ ಆ ರೀತಿಯಾದಂಥ ಭಯ ಇಲ್ಲ. ನಮ್ಮ ರೀತಿಯಲ್ಲಿರುವಂಥ ಭಯಗಳು, ದೇವರಿಗೆ ಯಾವುದೇ ಭಯಗಳಿಲ್ಲ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು, ಇದನ್ನು ಚೆನ್ನಾಗಿ ತಿಳ್ಕೋಬೇಕು. ಇದನ್ನು ನಮ್ಮ ರೀತಿಯಲ್ಲಿ ನಮ್ಮ ಜೀವನಗಳಲ್ಲಿ ನಡೆಯುವಂಥ, ನಾವು ಮನುಷ್ಯನು ಭಯಪಡುವಂಥ ಯಾವುದೇ ಕಾರ್ಯಗಳಿಗೆ ದೇವರು ಭಯಪಡುವುದಿಲ್ಲ. ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ದೇವರು ಭಯಪಡ್ತಾನೆ ಅಂದರೆ ನಮ್ಮ ವಿಷಯಗಳಿಗೆ ಭಯಪಡ್ತಾನೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಂಡ್ರೆ ಅದು ತಪ್ಪಾಗಿ ಹೋಗುತ್ತೆ. ನಾವು ಭಯಪಡುವಂಥ ಯಾವುದೇ ಕಾರ್ಯಗಳಿಗೆ ದೇವರು ಭಯಪಡಲ್ಲ. ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಆತನು ಮಾಡಿರುವಂಥ ಒಂದು ಈ ಸೃಷ್ಟಿಯನ್ನು ನೋಡುವಂಥದ್ದಾದರೆ, ದೇವರು ಈ ಸೃಷ್ಟಿಯಲ್ಲಿ ಒಂದು ಭಯವೇ ಇಲ್ಲದಂಥ ಒಂದು ಜೀವಿಯನ್ನು ಹುಟ್ಟಿಸಿದ್ದಾನೆ. ದೇವರು ಈ ಸೃಷ್ಟಿಯಲ್ಲಿ ಆತನು ಉಂಟು ಮಾಡಿದ್ದಾನೆ. ಆ ಜೀವಿ ಎನ್ನುವಂಥದ್ದು ಏನು ಎಂಬುದಾಗಿ ನೋಡುವಂಥದ್ದಾದರೆ, ಯೋಬನ ಗ್ರಂಥ 41ನೇ ಅಧ್ಯಾಯ 33ನೇ ವಚನ, ಇದಕ್ಕೆ ಸಮಾನವಾದದ್ದು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ, ಭಯವಿಲ್ಲದ್ದಾಗಿ ಸೃಷ್ಟಿಸಲ್ಪಟ್ಟಿದೆ. ಭಯವಿಲ್ಲದ್ದಾಗಿ ಸೃಷ್ಟಿಸಲ್ಪಟ್ಟಿದೆ. ಭಯವಿಲ್ಲದ್ದಾಗಿ ಸೃಷ್ಟಿಸಲ್ಪಟ್ಟಿರುವಂಥದ್ದು ಯಾವುದು? ಚೆನ್ನಾಗಿ ಆಲೋಚನೆ ಮಾಡಬೇಕು. ಈ ಸೃಷ್ಟಿಯಲ್ಲಿರುವಂಥ ಯಾವ ಪ್ರಾಣಿ ಮನುಷ್ಯನನ್ನು ಕಂಡ್ರೆ ಭಯಪಡಲ್ಲ? ಆಲೋಚನೆ ಮಾಡಿ ನೋಡಿ. ನಾವು ಈ ಒಂದು ವಚನವನ್ನು, ಈ ಒಂದು ವಾಕ್ಯ ಭಾಗವನ್ನು 41ನೇ ಅಧ್ಯಾಯ 1ನೇ ವಚನಗಳನ್ನು ನೋಡಿಕೊಂಡು ಬರುವಂಥದ್ದಾದರೆ ಅಲ್ಲಿ ಮೊಸಳೆ ಎಂಬುದಾಗಿ ಇದೆ. ಒಂದು ವೇಳೆ ನಾವು ಮೊಸಳೆ ಅಂದುಕೊಂಡ್ರೆ, ಮನುಷ್ಯನಿಗೆ ಮೊಸಳೆ ಎನ್ನುವಂಥದ್ದು ಭಯಪಡುತ್ತಾ ಅಂತ ನೋಡುವಾಗ ಖಂಡಿತವಾಗಲೂ ಭಯಪಡುತ್ತೆ. ಇಲ್ಲಿ ಮೊದಲನೇ ವಚನದಿಂದ 41ನೇ ಅಧ್ಯಾಯ ಯೋಬನ ಗ್ರಂಥ 41 ಮೊದಲನ್ನು ಗಮನಿಸಿ. ನೀನು ಮೊಸಳೆಯನ್ನು ಗಾಳದಿಂದ ಎಳೆದು ಉರಿಯಿಂದ ಅದರ ನಾಲಿಗೆಯನ್ನು ಅದುಮಿ ಬಿಗಿಯುವೆಯೋ? ನೀನು ಮೊಸಳೆಯನ್ನು ಗಾಳದಿಂದ ಎಳೆದು ಉರಿಯಿಂದ ಅದರ ನಾಲಿಗೆಯನ್ನು ಅದುಮಿ ಬಿಗಿಯುವೆಯೋ ಎಂಬುದಾಗಿ. ಅಂದರೆ ಮೊಸಳೆಯಲ್ಲಿ ನೀರಿನಲ್ಲಿ ಇರುತ್ತೆ, ಅದನ್ನು ಗಾಳವನ್ನು ಹಾಕಿ ಈಚೆ ಕಡೆಗೆ ಎಳೆದು ಅದರ ನಾಲಿಗೆಯನ್ನು ಅದುಮಿ ನೀನು ಅದಕ್ಕೆ ದಾರವನ್ನು ಕಟ್ಟಿದೆಯೋ, ಬಿಗಿಯುವೆಯೋ, ದಾರವನ್ನು ಬಿಗಿಯುವ, ಉರಿಯಿಂದ ಅದರ ನಾಲಿಗೆಯನ್ನು ಅದುಮಿ ಬಿಗಿಯುವೆಯೋ ಎಂಬುದಾಗಿ ಇದೆ ಇಲ್ಲಿ. ಯಾಕಂದರೆ ಬೈಬಲಲ್ಲಿ ಯಾವುದೇ ಒಂದು ತಪ್ಪುಗಳಿಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬೈಬಲಲ್ಲಿ ಯಾವುದೇ ಒಂದು ತಪ್ಪುಗಳಿಲ್ಲ. ಈಗ ಮೊಸಳೆಯನ್ನು ಈ ರೀತಿಯಾಗಿ ನೀನು ಮಾಡಬಲ್ಲಿಯೇ ಎಂಬುದಾಗಿ ದೇವರು ಇಲ್ಲಿ ಮಾತಾಡ್ತಾ ಇದ್ದಾರೆ. ಹಾಗಿದ್ದರೆ ಮೊಸಳೆನಾಗಿ ನಾವು ಎಷ್ಟು ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇದ್ದೀವಿ, ಮೊಸಳೆಗಳನ್ನು ಕೊಯ್ದುಕೊಂಡೇ ತಿಂತಿದ್ದಾರೆ. ಮೊಸಳೆ ಮಾಂಸವನ್ನು ತಿಂತಾನೆ. ಮೊಸಳೆಯ ಆ ಒಂದು ಚರ್ಮದಿಂದನ ಬೇಕಾದಂಥ ಒಂದು ಮನುಷ್ಯನ ಒಂದು ಕೆಲವೊಂದು ಆತನ ಒಂದು ವೈಯಕ್ತಿಕವಾಗಿ ಆತನಿಗೆ ಏನು ಬೇಕಾಗಿದೆಯೋ, ಆತನ ಶರೀರಕ್ಕೆ ಬೇಕಾಗಿರುವಂಥ ವಸ್ತುಗಳನ್ನು ಅದರಿಂದ ನಿರ್ಮಾಣ ಮಾಡ್ತಾ ಇದ್ದಾರೆ. ಬೆಲ್ಟ್ಗಳಾಗಿರ್ಬೋದು, ಚರ್ಮದಿಂದ ಎಷ್ಟೋ ಒಂದು ವಸ್ತುಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಒಂದು ವೇಳೆ ಆ ರೀತಿಯಾಗೆಲ್ಲ ಮಾಡ್ತಾ ಇದ್ದಾರೆ ಅಂದರೆ, ನೀರಿನಲ್ಲಿದ್ದಂಥದ್ದನ್ನು ಎಳೆದುಕೊಂಡು ಕೊಂದು ಅದರ ನಾಲಿಗೆಯನ್ನು ಅದುಮಿ ಕೊಂದು ತಾನೇ ಎಷ್ಟೆಲ್ಲ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಆಲೋಚನೆ ಮಾಡಿ. ಏನೋ ದೂರದಿಂದ ಎಲ್ಲೋ ನೀರಿನಲ್ಲಿರುವಂಥದ್ದಕ್ಕೆ ಗುಂಡಾರಿಸಿರ್ಬೋದು ಅಂದುಕೊಳ್ಳುವಂಥದ್ದಾದರೆ, ಇವತ್ತು ಜೀವಂತವಾಗಿ ಇದ್ದಂಥ ಮೊಸಳೆಗಳನ್ನೇನೇ ನೀರಿನಲ್ಲಿರುವಂಥದ್ದನ್ನ ಗಾಳಗಳನ್ನು ಹಾಕಿ ಹಿಡಿದು ಅದನ್ನು ಅದರ ಬಾಯಿಗೆ ದಾರವನ್ನು ಕಟ್ಟಿ ತೆಗೆದುಕೊಂಡು ಬರುವಂಥ ವಿಡಿಯೋಗಳು ಯೂಟ್ಯೂಬ್ನಲ್ಲಿ ಬಹಳಷ್ಟು ಇದ್ದಾವೆ. ಮತ್ತು ದೇವರಲ್ಲಿ ಬರೆಸಿರುವಂಥದ್ದು ಸುಳ್ಳು. ಯಾಕೆಂದರೆ ಇದನ್ನು ಮೊಸಳೆಯನ್ನು ಆ ರೀತಿಯಾಗಿ ಹಿಡಿಯೋದಕ್ಕೆ ಆಗುತ್ತೆ, ದೇವ್ರು ನೋಡ್ರಿ ಇಲ್ಲಿ ಆಗಲ್ಲ ಅಂತ ಬರೆಸಿದ್ರೆ ಅದರಿಂದ ಈ ಮಾತು ಸುಳ್ಳು ಅಂತ ಅಂದ್ಕೊಂಡ್ರೆ ತಪ್ಪು. ಅದು ಯಾಕೆ ಎಂಬುದಾಗಿ ನೋಡುವಂಥದ್ದಾದರೆ, ಇಲ್ಲಿ ಬರೆಯಲ್ಪಟ್ಟಿರುವಂಥ ಕಾರ್ಯ ಮೊಸಳೆ ಅಲ್ಲ. ಚೆನ್ನಾಗಿ ಗಮನಿಸಿ. ಇದು ಡೈನೋಸರ್ ವಿಷಯದಲ್ಲಿ ಮಾತನಾಡಿರುವಂಥ ಮಾತಿದು. ಅಂದರೆ ದೇವರು ಈ ಒಂದು ಡೈನೋಸರನ್ನು ಭಯವಿಲ್ಲದಂಥ ಒಂದು ಪ್ರಾಣಿಯಾಗಿ ದೇವರು ಹುಟ್ಟಿಸಿದ್ದಾನೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. 41ನೇ ಅಧ್ಯಾಯ 33ನೇ ವಚನವನ್ನು ಗಮನಿಸಿ. ಇದಕ್ಕೆ ಸಮಾನವಾದದ್ದು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ, ಭಯವಿಲ್ಲದ್ದಾಗಿ ಸೃಷ್ಟಿಸಲ್ಪಟ್ಟಿದೆ. ಈ ವಾಕ್ಯಗಳನ್ನೆಲ್ಲ ಫುಲ್ಲಾಗಿ ನೀವು ನೋಡ್ಕೊಂಬರುವಂಥದ್ದಾದರೆ, ಆ ಯೋಬನ ಗ್ರಂಥ 41ನೇ ಅಧ್ಯಾಯ ಫುಲ್ಲು ನೋಡುವಂಥದ್ದಾದರೆ ಸ್ಪಷ್ಟವಾಗಿ ಡೈನೋಸರ್ ವಿಷಯದಲ್ಲಿ ಏನು ದೇವರು ಬರೆಸಿದ್ದಾನೋ, ಸೃಷ್ಟಿ ಮಾಡಿರುವಂಥ ದೇವರೇ ಏನು ಬರೆಸಿದ್ದಾನೋ ಅದನ್ನು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಗಿರುವಂಥ ಕಾರಣ ದೇವರಲ್ಲಿ
ಆ ಡೈನೋಸರ್ ವಿಷಯಗಳಲ್ಲಿ ಸ್ಪಷ್ಟವಾಗಿ ನಮಗೆ ಕೆಲವೊಂದು ಈ ಜುರಾಸಿಕ್ ಪಾರ್ಕ್ ಇರುವಂಥ ಈ ಒಂದು ಕೆಲವೊಂದು ಸಿನಿಮಾಗಳನ್ನು ತೆಗೆದರೆ ಅದರಲ್ಲಿ ನಮಗೆ ಗೊತ್ತಿದೆ ಆ ಪ್ರಾಣಿಯ ಒಂದು ವರ್ತನೆಗಳು ಯಾವ ರೀತಿಯಾಗಿರುತ್ತೆ, ಅದು ಎಷ್ಟರ ಮಟ್ಟಿಗೆ ಕ್ರೂರವುಳ್ಳದಂಥದ್ದಾಗಿರ್ತದೆ, ಅದು ಎಷ್ಟು ದೊಡ್ಡದಾಗಿರುತ್ತೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಗೊತ್ತಿದೆ. ಆಗಿರುವಂಥ ಕಾರಣ ಅದಕ್ಕೊಂದು ವೇಳೆ ಯಾವುದಕ್ಕಾದರೂ ಅದು ಭಯಪಡುತ್ತಂತ ನೋಡುವಾಗ ಭಯಪಡಲ್ವಂತೆ, ಭಯವಿಲ್ಲದಾಗಿ ಸೃಷ್ಟಿಸಲ್ಪಟ್ಟಿದೆ ಎಂಬುದಾಗಿ ಇದೆ. ಅಂದರೆ ಯಾವ ಮನುಷ್ಯನಿಗೂ ಕೂಡ ಭಯಪಡಲ್ಲ. ಮೊಸಳೆ ಭಯಪಡುತ್ತೆ, ಆನೆಯೂ ಕೂಡ ಭಯಪಡುತ್ತೆ, ಈ ಒಂದು ಸಿಂಹವು ಕೂಡ ಭಯಪಡುತ್ತೆ, ಕ್ರೂರ ಮೃಗಗಳು ಮನುಷ್ಯನನ್ನು ಕಂಡ್ರೆ ಭಯಪಡುತ್ತೆ. ಆದರೆ ಭಯಪಡದೆ ಇರುವಂಥ ಒಂದು ಪ್ರಾಣಿಯೇ ಈ ಡೈನೋಸರ್. ಚೆನ್ನಾಗಿ ಇದನ್ನು ಗಮನಿಸಬೇಕು. ಯಾಕೆ ಅಂತಂದರೆ ಎಲ್ಲ ಈ ಒಂದು ಪ್ರಾಣಿಗಳನ್ನು ದೇವರು ಅಧೀನ ಮಾಡಿದ್ದಾನೆ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಈ ಪ್ರಾಣಿಗಳೆಲ್ಲ ಏನು ಮಾಡುತ್ತೆ, ಅವು ನಾವು ಏನಂದ್ಕೊಂತೀವಿ ಅಂದರೆ ನಮ್ಮನ್ನು ತಿಂದ್ಬಿಡುತ್ತೆ ಎಂಬುದಾಗಿ ನಾವು ಆಲೋಚನೆ ಮಾಡ್ತಿರ್ತೀವಿ. ಆದರೆ ಅವುಗಳಿಗೂ ಕೂಡ ಭಯ ಇರುತ್ತೆ, ಮನುಷ್ಯನಲ್ಲಿ ಹಾನಿಯನ್ನು ಮಾಡ್ತಾನೆ ಎಂಬುದಾಗಿ. ಈಗಲೂ ಕೆಲವೊಂದು ಬುಡಕಟ್ಟು ಜನಾಂಗಗಳನ್ನು ನೋಡುವಂಥದ್ದಾದರೆ ಸಿಂಹಗಳು ಬೇಟೆಯಾಡಿ ತಿಂತಿರುವಂಥ ಮಾಂಸವನ್ನು ಇವ್ರು ಏನು ಮಾಡ್ತಾರೆ, ಈ ಬುಡಕಟ್ಟು ಆದಿವಾಸಿ ಜನಾಂಗದವರು ಆ ಸಿಂಹಗಳನ್ನು ಬೆದರಿಸಿ ಅವುಗಳಿಂದ ಕಿತ್ಕೊಂಡ್ಬಂದು ಇವ್ರು ತಿಂತಾರೆ. ಅಂದರೆ ಇದರ ಅರ್ಥ ಏನು, ಆ ಸಿಂಹಗಳು ಈ ಮನುಷ್ಯರಿಗೆ ಭಯಪಟ್ಟಿದೆಯಾ, ಭಯಪಟ್ಟೆ ಬಿಟ್ಟು ಹೋಗಿದೆಯಾ ಅಂತಲೇ ಅರ್ಥ. ಆಗಿರುವಂಥ ಕಾರಣ ಈ ಡೈನೋಸರ್ ಎನ್ನುವಂಥದ್ದು ಭಯವಿಲ್ಲದಾಗಿ ಸೃಷ್ಟಿಸಲ್ಪಟ್ಟಿದೆ ಎಂಬುದಾಗಿ ಇದೆ. ದೇವರೇನು ಮಾಡಿದ್ದಾನೆ, ಅದನ್ನು ಅಂತ್ಯಗೊಳಿಸಿದ್ದಾನೆ ಅವುಗಳನ್ನು. ಆದ್ದರಿಂದ ಈಗ ದೇವರಿಲ್ಲಿ ಭಯವಿಲ್ಲದಾಗಿ ಸೃಷ್ಟಿ ಮಾಡಿದ್ದಾನೆ ಅಂತ ಅಂದರೆ ದೇವರಿಗೆ ಭಯವಿಲ್ಲದೆ ಇರುವುದಕ್ಕೇನೆ ಆ ರೀತಿಯಾಗಿ ಭಯವಿಲ್ಲದಂಥ ಪ್ರಾಣಿಯನ್ನು ಉಂಟು ಮಾಡಿದ್ದಾನೆ. ಚೆನ್ನಾಗಿದ್ದಾನೆ ಗಮನಿಸಬೇಕು. ದೇವರಿಗೆ ಯಾವ ರೀತಿಯಾದಂಥ ಭಯವು ಇಲ್ಲದೆ ಇರುವಂಥ ಕಾರಣವೇ ದೇವರು ಭಯವಿಲ್ಲದೆ ಇರುವಂಥ ಪ್ರಾಣಿಯನ್ನು ಉಂಟು ಮಾಡಿದ್ದೇನೆ. ಇದನ್ನು ಸ್ಪಷ್ಟವಾಗಿ ನಾವಿಲ್ಲಿ ಈ ಒಂದು ವಾಕ್ಯಗಳಲ್ಲಿ ಗಮನಿಸಬೇಕು. ಯಾಕೆಂದರೆ ದೇವರು ನಾವು ಭಯಪಡುವಂಥ ಯಾವ ಕಾರ್ಯಗಳಿಗೂ ಕೂಡ ಭಯಪಡಲ್ಲ. ಇದನ್ನು ಚೆನ್ನಾಗಿ ಗಮನಿಸಿ. ಮತ್ತೆ ಕೀರ್ತನೆಗಳು 89:7 ಗಮನಿಸಿ. ಕೀರ್ತನೆ 89:7 ಏನಿದೆಯೋ ಆತನು ಪರಿಶುದ್ಧರ ಸಭೆಯಲ್ಲಿ ಭಯಂಕರನಾದ ದೇವರು. ಆತನು ಪರಿಶುದ್ಧರ ಸಭೆಯಲ್ಲಿ ಭಯಂಕರನಾದಂಥ ದೇವರಂತ. ಅಂದರೆ ಪರಿಶುದ್ಧರ ಸಭೆ ಅಂದರೆ ಏನು? ಆತನು ಪರಲೋಕದಲ್ಲಿ ಆತನು ಸಭೆಯನ್ನು ಸೇರಿಸ್ತಾನೆ. ಎಷ್ಟೋ ವಿಚಾರಗಳಿಗೆ ಆತನು ಸಭೆಯನ್ನು ಸೇರಿಸ್ತಾನೆ. ದೇವದೂತರ ಜೊತೆಯಲ್ಲಿ ವಿಚಾರವನ್ನು ಮಾಡುವಂಥ ಕಾರ್ಯಗಳಿರುತ್ತದೆ. ಆ ಒಂದು ಪರಿಶುದ್ಧರ ಸಭೆಯಲ್ಲಿ, ಯಾಕೆಂದರೆ ಪರಲೋಕದಲ್ಲಿರುವಂಥವರೆಲ್ಲರೂ ಪರಿಶುದ್ಧರು. ಚೆನ್ನಾಗಿ ಇದನ್ನು ಗಮನಿಸಬೇಕು. ದೇವದೂತರೇನೋ ನಮ್ಮ ಸೇವಕರು, ಮನುಷ್ಯರಿಗೆ ಸೇವೆ ಮಾಡುವಂಥ ಸೇವಕರಲ್ವಾ, ಆಗಿರುವಂಥ ಕಾರಣ ಅವ್ರ್ಯಾವ ಪರಿಶುದ್ಧರು ಎಂಬುದಾಗಿ ನೋಡುವಂಥದ್ದು ಅದು ತಪ್ಪು. ಅವರು ಪರಿಶುದ್ಧರಾಗಿರುವಂಥ ಕಾರಣವೇ ಪರಲೋಕದಲ್ಲಿದ್ದಾರೆ. ಅಪರಿಶುದ್ಧನಾದಂಥ ಈ ಒಂದು ಸೈತಾನನೇ ದೇವರು ಪರಲೋಕದಲ್ಲಿ ಸ್ಥಾನವನ್ನು ತಪ್ಪಿ ಹೋಗುವಂಥ ರೀತಿಯಲ್ಲಿ ತಳ್ಳಿದ್ದಾರೆ. ಆ ಒಂದು ದೇವದೂತರಿರುವಂಥ ಆ ಒಂದು ಸಭೆಯಲ್ಲಿ, ಆ ಒಂದು ದೇವದೂತರ ಆತನು ಪರಿಶುದ್ಧರ ಸಭೆಯಲ್ಲಿ ಭಯಂಕರನಾದಂಥ ದೇವನಾಗಿದ್ದಾನೆ, ಭಯವನ್ನು ಹುಟ್ಟಿಸುವಂಥವನಾಗಿದ್ದಾನೆ. ಬಹಳ ಒಂದು ಭಯಂಕರನಾಗಿ ದೇವರು ಆ ಒಂದು ಪರಿಶುದ್ಧರ ಸಭೆಯಲ್ಲಿ ಕಾಣ್ತಾನಂತೆ. ತನ್ನ ಎಲ್ಲ ಪರಿವಾರದವರಿಗಿಂತ ಭೀಕರನು, ಆತನಲ್ಲಿರುವಂಥ ಎಲ್ಲ ಪರಿವಾರದವರಿಗಿಂತ ಬಹಳ ಭೀಕರನಂತೆ ದೇವರು. ಇಲ್ಲಿ ಚೆನ್ನಾಗಿ ಈ ಒಂದು ವಾಕ್ಯ ಭಾವವನ್ನು ಗಮನಿಸಬೇಕು. ಯಾವ ರೀತಿಯಾಗಿ ಆತನು ಭೀಕರನಾಗಿದ್ದಾನೆ, ಯಾವ ರೀತಿಯಾಗಿ ಆತನು ಭಯಂಕರನಾಗಿದ್ದಾನೆ, ಈ ವಾಕ್ಯಗಳ ಭಾವವನ್ನು ಆಲೋಚನೆ ಮಾಡಿದ್ರೆ ಈ ಒಂದು ವಿಚಾರ ಅರ್ಥ ಆಗೋದಿಲ್ಲ, ಅಂದರೆ ಅರ್ಥವಾಗಲ್ಲ. ದೇವರು ಯಾವ ರೀತಿಯಾಗಿ ಆತನು ಭಯವಿಲ್ಲದ ರೀತಿಯಲ್ಲಿ ಇರುವಂಥ ದೇವರು ಯಾವ ವಿಚಾರಕ್ಕೆ ಭಯಪಡ್ತಾ ಇದ್ದಾನೋ, ನಮ್ಮ ವಿಚಾರ ನಾವು ಭಯಪಡುವಂಥ ವಿಚಾರಕ್ಕೆ ಆತನು ಭಯಪಡ್ತಾ ಇದ್ದಾನ, ಇಲ್ಲ ಬೇರೆ ವಿಚಾರಕ್ಕೆ ಭಯಪಡ್ತಾ ಇದ್ದಾನ, ಆತನು ಭಯಪಡುವಂಥ ವಿಚಾರ ಯಾವುದು ಎಂಬುದಾಗಿ ನಾವು ತಿಳ್ಕೋಬೇಕು ಅಂತಂದರೆ ಈ ವಾಕ್ಯದ ಭಾವಗಳನ್ನು ಅರ್ಥ ಮಾಡಿಕೊಂಡ್ರೆ ನೆನಪಿಟ್ರೆ, ಇಲ್ಲಾಂದರೆ ಅರ್ಥವಾಗಲ್ಲ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿ. ನನಗೆ ಯಜ್ಞವೂ ಬೇಡ ಕರುಣೆಯೇ ಬೇಕು ಎಂಬುದರ ಅರ್ಥವನ್ನು ನೀವು ತಿಳಿದಿದ್ದರೆ, ನನಗೆ ಯಜ್ಞವೂ ಬೇಡ ಕರುಣೆಯೇ ಬೇಕು ಎನ್ನುವಂಥರ ಒಂದು ಅರ್ಥವನ್ನು, ಇದೇ ಮಾತನ್ನು ತೆಲುಗು ಬೈಬಲಲ್ಲಿ ನೋಡುವಂಥದ್ದಾದರೆ ಭಾವವನ್ನು ಎಂಬುದಾಗಿ ಇದೆ, ಇಲ್ಲಿ ಅರ್ಥವನ್ನು ಎಂಬುದಾಗಿ ಇಲ್ಲಿದೆ. ಕಾರಣ ತೆಲುಗು ಬೈಬಲಲ್ಲಿ ಭಾವವನ್ನು ಎಂಬುದಾಗಿ ಇದೆ. ಅಂದರೆ ವಾಕ್ಯಗಳ ಭಾವವನ್ನು ಅರ್ಥ ಮಾಡಿಕೊಳ್ಬೇಕಂತೆ.
ದೇವರೇನೋ ಯಜ್ಞಗಳನ್ನು ಬಲಿಯಾಗಿ ಮಾಡೋದಕ್ಕೆ ಹೇಳಿದ್ರು, ಬಲಿಗಳನ್ನು ಅರ್ಪಣೆ ಮಾಡೋದಕ್ಕೆ ಹೇಳಿದ್ರು ಅಂದ್ರೆ ಅದೇ ಪ್ರಾಮುಖ್ಯ ಅಲ್ಲ. ದೇವರು ಆ ರೀತಿಯಾಗಿ ಹೇಳುವುದಕ್ಕೆ ಕಾರಣ ಏನು, ಆತನ ಒಂದು ಮಾತಿನಲ್ಲಿರುವಂಥ ಭಾವವೇನು ಅಂತೇಳಿ ತಿಳಿದಾಗಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ದೇವರು ಯಾವ ಕುರಿ ಕೋಳಿಗಳನ್ನು ತಿನ್ನುವಂಥವನಲ್ಲ, ಆ ರಕ್ತವನ್ನು ಕುಡಿಯುವಂಥವನಲ್ಲ. ಮತ್ತು ದೇವರು ಏನಕ್ಕೋಸ್ಕರ ಹೇಳಿದ್ರು? ಮನುಷ್ಯನ ಮಾನಸಾಂತರಕ್ಕೋಸ್ಕರ, ಮನುಷ್ಯನ ಒಂದು ತಿರುಗುವಿಕೆಗೋಸ್ಕರವೇ ದೇವರು ಅದನ್ನು ಹೇಳಿದ್ರು. ಅದನ್ನು ಅರ್ಥ ಮಾಡ್ಕೊಬೇಕು, ಇದನ್ನು ಸ್ಪಷ್ಟವಾಗಿ ಅದನ್ನು ತಿಳಿದುಕೊಳ್ಬೇಕು. ಇಲ್ಲಿ ದೇವರು ಈ ಒಂದು ಯಾವ ರೀತಿಯಾಗಿ ಭೀಕರನಾಗಿದ್ದಾನೋ ಈ ಭಾವನ ಚೆನ್ನಾಗಿ ತಿಳ್ಕೊಳ್ಳಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 15ನೇ ವಚನ. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ ಅಂತಂದ್ರೆ ತಿರುಗಿ ಭಯಪಡುವಂಥ ರೀತಿಯಲ್ಲಿ, ಭಯದಲ್ಲಿ ಬೀಳುವಂಥ ರೀತಿಯಲ್ಲಿ ದಾಸನ ಭಾವವನ್ನು ನಾವು ಹೊಂದಿಲ್ವಂತೆ. ಮತ್ತು ದಾಸನ ಭಾವವನ್ನು ನಾವು ಹೊಂದಿಲ್ದಲೇ ಇದ್ದಾಗ ಯಾವ ರೀತಿಯಾಗಿ ನಾವು ಭಯಪಡ್ತಾ ಇದ್ದೀವಿ? ಚಿಕ್ಕ ಕನಸುಗಳು ಬಿದ್ದರೆ ಭಯಪಡ್ತೀವಿ, ಯಾವುದೋ ಒಂದು ಕಾರ್ಯಗಳಿಗೆ ಭಯಪಡ್ತೀವಿ, ಆಕಾಶದ ಉತ್ಪಾತಗಳಿಗೆ ನಾವು ಭಯಪಡ್ತೀವಿ. ಹಲವಾರು ಜನಗಳು ಹಲವಾರು ಸಮಯಗಳಲ್ಲಿ ಹಲವಾರು ಒಂದು ವಿಷಯಗಳಿಗೋಸ್ಕರ ಭಯಪಡ್ತಾರೆ. ಮತ್ತು ಏನಕ್ಕೋಸ್ಕರ ಈ ರೀತಿಯಾಗಿ ಭಯಪಡ್ತೀವಿ? ಈ ಭಯ ಎನ್ನುವಂಥದ್ದು ಎಲ್ಲಿಂದ ಬಂತು? ಮತ್ತೆ ಚೆನ್ನಾಗಿ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಈ ಭಯ ಎನ್ನುವಂಥದ್ದು ನಮ್ಮಲ್ಲಿ ಯಾವ ರೀತಿಯಾಗಿ ಬಂತು? 2 ಅರಸುಗಳು 19ನೇ ಅಧ್ಯಾಯವನ್ನು ಗಮನಿಸಿ. 2 ಅರಸುಗಳು 19ನೇ ಅಧ್ಯಾಯ 21ನೇ ವಚನವನ್ನು ನೋಡಿ. 20ರಿಂದ ಆಗ ಆಮೋಚನ ಮಗನಾದ ಯೆಶಾಯನು ಹಿಜ್ಕೀಯನಿಗೆ ಹೇಳಿದ್ದೇನೆಂದರೆ, ಯೆಶಾಯ ಪ್ರವಾದಿ ಹಿಜ್ಕೀಯನಿಗೆ ಹೇಳಿ ಕಳುಹಿಸಿದ್ದೇನೆಂದರೆ, ನೀನು ಅಶ್ಶೂರದ ಅರಸನಾದ ಸನ್ಹೇರೀಬನ ವಿಷಯವಾಗಿ ಮಾಡಿದ ಬಿನ್ನಹವನ್ನು ಕೇಳಿದ್ದೇನೆಂಬುದಾಗಿ ಇಸ್ರಾಯೇಲ್ ದೇವರಾದ ಯೆಹೋವನು ಅನ್ನುತ್ತಾನೆ. ಯೆಹೋವನು ಅವನನ್ನು ಕುರಿತು ಸನ್ಹೇರೀಬನ ವಿಷಯದಲ್ಲಿ ದೇವರಲ್ಲಿ ಏನು ಮಾತಾಡ್ತಾ ಇದ್ದಾರೆ ಗಮನಿಸಿ. ಯೆಹೋವನು ಅವನನ್ನು ಕುರಿತು, ಕನ್ನಿಕೆಯಾಗಿರುವ ಚಿಯೋನ್ ಕುಮಾರ್ತೆಯು ನಿನ್ನನ್ನು ತಿರಸ್ಕರಿಸಿ ಅಪಹಾಸ್ಯ ಮಾಡುತ್ತಾಳೆ, ಯೆರೂಸಲೇಮ್ ಕುಮಾರ್ತೆಯು ನಿನ್ನ ಹಿಂದಿನಿಂದ ತಲೆಯಾಡಿಸುತ್ತಾಳೆ. ನೀನು ಯಾರನ್ನು ನಿಂದಿಸಿ ಯಾರನ್ನು ದೂಷಿಸಿದಿ? ನೀನು ಯಾರನ್ನ ನಿಂದಿಸಿ ಯಾರನ್ನ ನೀನು ದೂಷಣೆ ಮಾಡಿದೆ ಎಂಬುದಾಗಿ ಈ ಸನ್ಹೇರೀಬ ಅರಸನ ಜೊತೆಯಲ್ಲಿ ದೇವರು ಆತನ ವಿಷಯದಲ್ಲಿ ಮಾತನಾಡ್ತಾ ಇದ್ದಾರೆ. ಯಾರನ್ನ ನಿಂದಿಸಿ ಯಾರನ್ನ ನೀನು ದೂಷಣೆ ಮಾಡಿದೆ ಎಂಬುದಾಗಿ ಚೆನ್ನಾಗಿ ಗಮನಿಸಿ. ಇಲ್ಲಿ ನೀನು ಯಾರನ್ನ ನಿಂದಿಸಿ ಯಾರನ್ನ ದೂಷಿಸಿದ್ದಿ, ಯಾರಿಗೆ ವಿರೋಧವಾಗಿ ಬಾಯ್ದೆರೆದು ಒದರಿದಿ, ಯಾರಿಗೆ ವಿರೋಧವಾಗಿ ಬಾಯ್ದೆರೆದು ಒದರಿದಿ. ನೀನು ಸೊಕ್ಕಿನಿಂದ ನೋಡಿದ್ದು ಯಾರನ್ನ? ಇಸ್ರಾಯೇಲರ ಸದಮಲ ಸ್ವಾಮಿಯನ್ನಲ್ಲವೇ? ನೀನು ಸೊಕ್ಕಿನಿಂದ ನೋಡಿದ್ದು, ಸಿಟ್ಟಿನಿಂದ ನೋಡಿದ್ದು ಯಾರನ್ನ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದೇ ಮಾತನ್ನು ತೆಲುಗು ಬೈಬಲಲ್ಲಿ ನೋಡುವಂಥದ್ದಾದರೆ ನೀನು ಯಾರನ್ನ ಭಯಪಡಿಸ್ತೀಯಾ ಎಂಬುದಾಗಿ ಇದೆ. ನೀನು ಯಾರನ್ನ ಭಯಪಡಿಸ್ತೀಯ ಎಂಬುದಾಗಿ ಈ ಸನ್ಹೇರೀಬ ರಾಜನ ವಿಷಯದಲ್ಲಿ ದೇವರು ಮಾತನಾಡುವಂಥ ಮಾತು ಕಾಣುತ್ತೆ. ಅಂದರೆ ಸನ್ಹೇರೀಬ ರಾಜನು ದೇವರನ್ನ ಭಯಪಡಿಸಿದನ? ದೇವರನ್ನೇ ಭಯಪಡಿಸಿದನಂತೆ. ಸೊಕ್ಕಿನಿಂದ ಮಾತನಾಡಿದನಂತೆ. ಸೊಕ್ಕಿನಿಂದ ಮಾತನಾಡಿ ದೇವರನ್ನ ಭಯಪಡಿಸುವಂಥ ರೀತಿಯಲ್ಲಿ ಆತನು ವರ್ತಿಸಿದನಂತೆ. ದೇವರಲ್ಲಿ ಏನು ಹೇಳ್ತಾ ಇದ್ದಾರೆ? ನೀನು ಯಾರಿಗೆ ಈ ರೀತಿಯಾಗಿ ನೀನು ಭಯಪಡಿಸ್ತೀಯ ಎಂಬುದಾಗಿ ಆತನು ಮಾಡ್ತಾ ಇದ್ದಾನೆ. ಅಂದರೆ ದೇವರಿಗೆ ಭಯಪಡಿಸೋದಕ್ಕಾಗತ್ತಾ? ದೇವರಿಗೆ ಒಂದು ವೇಳೆ ಭಯಪಡಿಸುವಂಥದ್ದಾದರೆ ಯಾವ ವಿಷಯದಲ್ಲಿ ದೇವರನ್ನ ಮನುಷ್ಯನ ಭಯಪಡಿಸೋದಕ್ಕಾಗುತ್ತೆ? ಆಲೋಚನೆ ಮಾಡಿ. ಮನುಷ್ಯನ ಭಯಪಡುವಂಥ ಯಾವ ಕಾರ್ಯಗಳಿಗೂ ಆತನ ಭಯಪಡದಂಥ ದೇವರಾಗಿದ್ದಾನೆ. ಆಗಿದ್ದಾಗ ಯಾವ ರೀತಿಯಾಗಿ ಮನುಷ್ಯನಾದಂಥವನು ದೇವರಿಗೆ ಭಯಪಡಿಸೋದಕ್ಕಾಗುತ್ತೆ? ಆತನು ರಾಜನಾಗಿರ್ಬೋದು, ಸಾಮಾನ್ಯನಾಗಿರ್ಬೋದು, ಯಾವ ರೀತಿಯಾಗಿ ದೇವರಿಗೆ ಭಯಪಡಿಸೋದಕ್ಕಾಗುತ್ತಾ? ದೇವರಿಗೆ ಭಯಪಡಿಸೋದಕ್ಕಾಗಲ್ಲ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ವಿಮೋಚನ ಕಾಂಡ 20ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸಿ. 20 ವಿಮೋಚನ ಕಾಂಡ. ಅದಕ್ಕೆ ಮೋಶೆ, ಭಯಪಡಬೇಡಿರಿ, ದೇವರು ನಿಮ್ಮನ್ನು ಪರೀಕ್ಷಿಸಬೇಕೆಂತಲೂ ತನಗೆ ಭಯಪಟ್ಟು ನೀವು ಪಾಪವನ್ನು ಮಾಡದೇ ಇರಬೇಕೆಂತಲೂ ಬಂದಿದ್ದಾನೆ ಅಂದನು. ಇಲ್ಲಿ ಯಾವ ರೀತಿಯಾಗಿದೆ ನೋಡಿ. ಅದಕ್ಕೆ ಮೋಶೆ, ಭಯಪಡಬೇಡಿರಿ, ನೀವು ಭಯಪಡಬೇಡಿರಿ ಅಂದ್ರೆ ದೇವರಲ್ಲಿ ಏನು ಹೇಳ್ತಾ ಇದ್ದಾರೆ? ಭಯಪಡಬೇಡಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮೋಶೆ ಮುಖಾಂತರವಾಗಿ ಭಯಪಡಬೇಡಿರಿ ಎಂಬುದಾಗಿ ಹೇಳಿ, ದೇವರು ನಿಮ್ಮನ್ನು ಪರೀಕ್ಷಿಸಬೇಕೆಂತಲೂ ತನಗೆ ಭಯಪಟ್ಟು ನೀವು ಪಾಪವನ್ನು ಮಾಡದೇ ಇರಬೇಕೆಂತಲೂ. ನಾನು ಭಯಪಡಬೇಕು ಎಂಬುದಾಗಲೇ ನಾನು ಬಂದಿದ್ದೀನಿ, ಆದ್ದರಿಂದ ನೀವು ಭಯಪಡಬೇಡ್ರಿ. ಎಂಥ ಒಂದು ವಿಚಿತ್ರವಾದಂಥ ಕಾರ್ಯ ಆಲೋಚನೆ ಮಾಡಿ ನೋಡಿ. ಭಯಪಡಿಸೋದಕ್ಕೋಸ್ಕರವೇ ದೇವರು ಬಂದು ಭಯಪಡಬೇಡ್ರಿ ಎಂಬುದಾಗಿ ಹೇಳಿದ್ರೆ ಅದು ಯಾವ ರೀತಿಯಾಗಿ ಇರುತ್ತೆ?
ಭಯಪಡಿಸೋದಕ್ಕೋಸ್ಕರವೇ ದೇವರು ಬಂದಿದ್ದಾನಂತೆ. ಆ ರೀತಿಯಾಗಿ ಬಂದು ಆತನ ಭಯಪಡಬೇಡ್ರಿ ಅಂತ ಹೇಳ್ತಿದ್ದಾನೆ ಅಂದರೆ ಇದು ಯಾವ ರೀತಿಯಾಗಿ? ಆಲೋಚನೆ ಮಾಡಿ ನೋಡಿ. ದೇವರು ಏನಕ್ಕೋಸ್ಕರ ಮನುಷ್ಯನಿಗೆ ಭಯಪಡಿಸೋದಕ್ಕೆ ಬರ್ತಾನೆ? ಚೆನ್ನಾಗಿ ಗಮನಿಸಿ ಇಲ್ಲಿ. ಅದಕ್ಕೆ ಮೋಶೆ, ಭಯಪಡಬೇಡಿರಿ, ದೇವರು ನಿಮ್ಮನ್ನು ಪರೀಕ್ಷಿಸಬೇಕೆಂತಲೂ ತನಗೆ ಭಯಪಟ್ಟು ನೀವು ಪಾಪವನ್ನು ಮಾಡದೇ ಇರಬೇಕೆಂತಲೂ ಬಂದಿದ್ದಾನೆ. ಮನುಷ್ಯನು ಆ ದೇವರಿಗೆ ಭಯಪಟ್ಟು ಪಾಪವನ್ನು ಮಾಡದೆ ಹೆಂಗಿರ್ಬೇಕಂತೆ, ಅದಕ್ಕೋಸ್ಕರ ದೇವರು ಬಂದಿದ್ದಾನಂತೆ. ಅಂದರೆ ಈ ವಾಕ್ಯ ಭಾಗಗಳನ್ನ ಸರಿಯಾಗಿ ಗಮನಿಸಬೇಕು. ಈ ಒಂದು ದೇವರು ಮನುಷ್ಯನಿಗೆ ಪಾಪವನ್ನು ಮಾಡದಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದಾನೆ ಎಂಬುದಾಗಿ ಇಲ್ಲಿ ವಾಕ್ಯಗಳಿದೆ. ದೇವರು ಮನುಷ್ಯನು ಭಯಪಟ್ಟು ಪಾಪವನ್ನು ಮಾಡಬಾರ್ದಂತೆ ಅದಕ್ಕೋಸ್ಕರ ಬಂದಿದ್ದಾನಂತೆ. ಅಂದ್ರೆ ದೇವರು ಏನಕ್ಕೋಸ್ಕರ ಬರಬೇಕು ಆಲೋಚನೆ ಮಾಡಿ ನೋಡಿ. ದೇವರು ಮನುಷ್ಯನಿಗೆ ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಎನ್ನುವಂಥ ವಿವೇಚನೆ ಮಾಡುವಂಥ ಅಧಿಕಾರವನ್ನು ಕೊಟ್ಟಿದ್ದಾನೆ, ಅಂಥ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ, ಬುದ್ಧಿಯನ್ನು ಕೊಟ್ಟಿದ್ದಾನೆ, ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ಯಾರು ನೀತಿವಂತರಾಗಿ ಬದುಕ್ತಾರೋ ಅವರು ದೇವರ ಹತ್ರ ಹೋಗ್ತಾರೆ, ಅನೀತಿವಂತರಾಗಿ ಬದುಕಿದಂಥವರೆಲ್ಲರೂ ನರಕಕ್ಕೆ ಹೋಗ್ತಾರೆ. ಆಗಿರುವಂಥ ಕಾರಣ ದೇವರು 66 ಪುಸ್ತಕಗಳನ್ನು ಬರೆಸಿ ಕೊಟ್ಟಿದ್ದಾನೆ. ಆ ಒಂದು ಕ್ಷಣದಲ್ಲಿ ನೋಡುವಂಥದ್ದಾದರೆ ಅವ್ರಿಗೆ ದೇವರು ಏನು ಮಾಡ್ತಾ ಇದ್ದಾನೆ, ಆ ಒಂದು ಮಾತುಗಳನ್ನು ಹೇಳಲಿಕ್ಕೋಸ್ಕರ ಬಂದಿದ್ದಾನೆ. ನಮ್ಮ ಒಂದು ವಿಷಯದಲ್ಲಿ ನೋಡುವಂಥದ್ದಾದರೆ 66 ಪುಸ್ತಕಗಳನ್ನು ಆತನು ಬರೆಸಿ ಕೊಟ್ಟಿದ್ದಾನೆ. ಇಷ್ಟೆಲ್ಲ ಮಾಡ್ತಿದ್ರು ಕೂಡ ಆ ಒಂದು ಇಸ್ರಾಯೇಲರ ವಿಷಯದಲ್ಲಿ ನೋಡಿದ್ರೆ ಅಲ್ಲಿ ದೇವರು ಏನಕ್ಕೋಸ್ಕರ ಬಂದಿದ್ದಾನೆ, ಚೆನ್ನಾಗಿ ಈ ವಾಕ್ಯಗಳನ್ನು ಗಮನಿಸಬೇಕು. ಇಲ್ಲಿ ಇದರ ಭಾವಗಳನ್ನು ಅರ್ಥ ಮಾಡಿಕೊಳ್ಬೇಕು. ಅಂದರೆ ಇಲ್ಲಿ ನಮಗೆ ಈಗ ನಾವೊಂದು ಉದಾಹರಣೆಗೆ ಒಂದು ನಮ್ಮ ಜೀವನಗಳಲ್ಲಿ ನಡೆಯುವಂಥ ಒಂದು ಕಾರ್ಯವನ್ನು ಆಲೋಚನೆ ಮಾಡಿ ನೋಡಬೇಕು. ಕೆಲವೊಬ್ಬರು ತಂದೆ ತಾಯಿಗಳು ಮಕ್ಕಳುಗಳನ್ನು ಎಲ್ಲಿಗೋ ಕಳಿಸ್ತಾರೆ ಅಂದ್ಕೊಳ್ಳಿ. ಎಲ್ಲಿಗೋ ಕಳಿಸಿದಂಥ ಸಮಯದಲ್ಲಿ ಅವರು ಆ ಮನೆಯಿಂದ ಹೊರಗಡೆ ಹೋಗ್ತಿದ್ದಂಗೆನೇ ಫೋನ್ ಮಾಡಿ ಕೇಳ್ತಾ ಇರ್ತಾರೆ, ಎಲ್ಲಿದೆಯಾ ಓದಾ ಎಂಬುದಾಗಿ. ಇದರ ಹಿಂದೆ ಇರುವಂಥ ಅರ್ಥ ಏನು? ಚೆನ್ನಾಗಿ ಗಮನಿಸಬೇಕು. ಭಯ. ತಂದೆ ತಾಯಿಗಳಿಗೆ ಭಯ ಇರುವಂಥ ಕಾರಣವೇ ಒಂದು ವೇಳೆ ಏನಾದರೂ ಅಪಾಯ ಸಂಭವಿಸುತ್ತೇನೋ ನಮ್ಮ ಮಗುಗೆ, ಒಂದು ವೇಳೆ ಏನಾದರೂ ಕೇಡಾದತೇನೋ, ಇಲ್ಲ ಒಂದು ವೇಳೆ ಏನಾದರೂ ಸರಿಯಾಗಿ ಅಲ್ಲಿಗೆ ಸೇರುವುದಕ್ಕೆ ಯಾವುದೇ ಒಂದು ಬಸ್ಗಳು ಸಿಗ್ಲಿಲ್ವೇನೋ, ಏನೋ ಒಂದು ಅಪಾಯ ಆಗಿರ್ಬೋದೋ ಏನೋ, ಇಲ್ಲ ಸುಭದ್ರವಾಗಿ ಅಲ್ಲಿ ಸೇರ್ಲಿಲ್ವಾ ಎನ್ನುವಂಥ ಭಯ ಇರುವಂಥ ಕಾರಣವೇ ಏನು ಮಾಡ್ತಾನೆ, ಆ ರೀತಿಯಾಗಿ ತಂದೆ ತಾಯಿಗಳು ಅವ್ರನ್ನ ವಿಚಾರಿಸುವಂಥವ್ರು ಆಗಿರ್ತಾರೆ. ಈ ಭಾವನೆ ಗಮನಿಸಿ. ದೇವರು ಈ ರೀತಿಯಾಗಿ ಇಲ್ಲಿ ನಮಗೆ ಈ ರೀತಿಯಾಗಿ ಆಜ್ಞೆಗಳನ್ನು ಕೊಟ್ಟು ಆತನು ಏನೋ ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ, ಇವೆಲ್ಲವನ್ನು ಮಾಡ್ತಾ ಇದ್ದಾನೆ ಅಂತ ಅಂದರೆ ದೇವರಿಗೂ ಒಂದು ವೇಳೆ ಭಯನಾ? ಚೆನ್ನಾಗಿ ಗಮನಿಸಿ. ದೇವರಿಗೂ ಒಂದು ವೇಳೆ ಭಯನಾ? ದೇವರಿಗೂ ಭಯವಿದೆ. ಆ ಭಯವು ಏನೋ ಎನ್ನುವಂಥದ್ದನ್ನು ಲೂಕನ ಬರೆದ ಸುವಾರ್ತೆ 22:31-32 ಗಮನಿಸಿ. ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 31ನೇ ವಚನ 32ನೇ ವಚನವನ್ನು ಗಮನಿಸಿ. ಯೇಸು ಕ್ರಿಸ್ತನು ಹೇಳುವಂಥ ಮಾತನ್ನ, ಸೀಮೋನನೇ ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪನೆ ಕೇಳಿಕೊಂಡನು. ಸೀಮೋನನೇ ಸೈತಾನನು ನಿಮ್ಮನ್ನ ಗೋಧಿಯ ರೀತಿಯಲ್ಲಿ ಒನಿಬೇಕು ಎಂಬುದಾಗಿ ಅಪ್ಪಣೆಯನ್ನು ಕೇಳಿಕೊಂಡಿದ್ದಾನೆ. ಯಾರ ಹತ್ರ? ತಂದೆಯ ಹತ್ತಿರ. ಯಾರು ಕೇಳಿಕೊಂಡಿದ್ದಾರೆ? ಸೈತಾನನ್ನು ಕೇಳಿಕೊಂಡಿದ್ದಾನೆ. ಯಾರ ವಿಷಯದಲ್ಲಿ? ಅಪೊಸ್ತಲರಂತ ಈ ಒಂದು ಪೇತ್ರನ ವಿಷಯದಲ್ಲಿ. ಸೀಮೋನನೇ ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರನನ್ನು ದೃಢಪಡಿಸು ಎಂದು ಹೇಳಿದನು. ಚೆನ್ನಾಗಿ ಈ ವಾಕ್ಯದ ಭಾವವನ್ನು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಅಪೊಸ್ತಲನಾದಂಥ ಪೇತ್ರನಿದ್ದಾನೆ. ಈ ಪೇತ್ರನ ವಿಷಯದಲ್ಲಿ ಸೈತಾನನು ದೇವರ ಹತ್ರ ಅಪ್ಪಣೆಯನ್ನು ಕೇಳಿಕೊಂಡಿದ್ದಾನಂತೆ. ತಂದೆ, ಒಂದು ಸಾರಿ ನೀನು ಅಪ್ಪಣೆಯನ್ನು ಕೊಡು, ಅವರ ನಂಬಿಕೆಗಳು ಯಾವ ರೀತಿಯಾಗಿದೆಯೋ, ಯಾವ ರೀತಿಯಾಗಿ ಅವರು ದೃಢವಾಗಿ ನಿನ್ನಲ್ಲಿ ನಿಂತಿದ್ದಾರೋ, ನೀನು ನಿನ್ನ ಮಗನನ್ನು ಕಳಿಸಿಕೊಟ್ಟು ಈ ಎಲ್ಲ ಅಷ್ಟೊಂದು ಕ್ರೂರವಾದಂಥ ಶಿಲುಬೆ ಮರಣವನ್ನು ಏರುವಂಥ ರೀತಿಯಲ್ಲಿ, ಮಹಾ ಕಾರ್ಯವನ್ನು ನೆರವೇರಿಸುವಂಥ ರೀತಿಯಲ್ಲಿ ಯೇಸು ಕ್ರಿಸ್ತನ ನೀನು ಭೂಲೋಕಕ್ಕೆ ಕಳಿಸಿಕೊಟ್ಟಿದೆಯಲ್ಲ, ಆ ಕ್ರಿಸ್ತನ ಹತ್ತಿರ ಬೋಧನೆಯನ್ನು ಕೇಳಿರುವಂಥ ಅಪೊಸ್ತಲರು ಏನಿದ್ದಾರೋ, ಆ ಶಿಷ್ಯರು ಏನಿದ್ದಾರೋ, ಆ ಅದ್ಭುತಗಳನ್ನು ಮಾಡಿದಂಥವರು ಏನಿದ್ದಾರೋ,
ಮುಂದೆ ಸೇವೆಯನ್ನು ಮಾಡಬೇಕಾಗಿರುವಂಥವ್ರು ಅವರೇ ಆಗಿರುವಂಥ ಕಾರಣ ಅವರು ಯಾವ ರೀತಿಯಾಗಿದ್ದಾರೋ ಒಂದ್ಸಾರಿ ನಾನು ಅವ್ರನ್ನ ಚೆಕ್ ಮಾಡಬೇಕು. ಅದಕ್ಕೆ ಅವ್ರನ್ನ ಗೋಧಿಯ ರೀತಿಯಲ್ಲಿ ಒನಿಬೇಕು, ಅಂದರೆ ಅವ್ರಿಗೆ ಬಹಳವಾದಂಥ ರೀತಿಯಲ್ಲಿ ಅವ್ರಿಗೆ ಶ್ರಮೆಗಳನ್ನು ಕೊಡಬೇಕು. ಅದಕ್ಕೋಸ್ಕರ ನೀನು ಅಪ್ಪಣೆಯನ್ನು ಕೊಡು ಎಂಬುದಾಗಿ ದೇವರನ್ನ ಕೇಳಿದ್ದಾನೆ. ದೇವರು ಅಪ್ಪಣೆಯನ್ನು ಕೊಟ್ಟೇ ಕೊಡ್ತಾರೆ, ಅದನ್ನು ಚೆನ್ನಾಗಿ ತಿಳ್ಕೋಬೇಕು. ಈಗ ಇಲ್ಲಿ ಯೇಸು ಕ್ರಿಸ್ತನ್ ಏನಂತ ಹೇಳ್ತಾ ಇದ್ದಾನೆ, ಯೇಸು ಕ್ರಿಸ್ತನ ಪರಲೋಕದಲ್ಲಿ ನಡೆದಿರುವಂಥ ಘಟನೆಯನ್ನು ಈತನು ಹೇಳ್ತಾ ಇದ್ದಾನೆ. ಅಪ್ಪಣೆಯನ್ನು ಕೇಳಿಕೊಂಡನು ಎಂಬುದಾಗಿ, ಅಂದ್ರೆ ಎಲ್ಲಿ ಕೇಳ್ಕೊಂತಾನೆ ಅಪ್ಪಣೆನ? ಪರಲೋಕಕ್ಕೆ ಹೋಗಿದ್ದಾನೆ ಈತನು. ಸೈತಾನನು ಪರಲೋಕಕ್ಕೆ ಹೋಗಿದ್ದಾನೆ. ಯೋಬನ ಗ್ರಂಥದಲ್ಲಿ ನಾವು ಯೋಬನ ವಿಷಯದಲ್ಲಿ ನೋಡಿಕೊಂಡಂತ ರೀತಿಯಲ್ಲಿನೇ ಈ ಪೇತ್ರನ ವಿಷಯದಲ್ಲೂ ಕೂಡ ಬೇಡಿಕೊಳ್ಳುವುದಕ್ಕೋಸ್ಕರ ಏನಾಗ್ತಾ ಇದೆ, ಸೈತಾನನು ಸೀಮೋನನ ವಿಷಯದಲ್ಲಿ ಅಪ್ಪಣೆಯನ್ನು ಕೇಳಿಕೊಳ್ತಾ ಇದ್ದಾನಂತೆ. ಆ ಒಂದು ವಿಚಾರ ಯೇಸು ಕ್ರಿಸ್ತನಿಗೆ ಗೊತ್ತಾಗಿದೆ. ಯೇಸು ಕ್ರಿಸ್ತನ ಏನಂತ ಹೇಳ್ತಾ ಇದ್ದಾನೆ, ಸೀಮೋನನೇ ನೋಡು, ಸೈತಾನನು ನಿಮ್ಮನ್ನ ಗೋಧಿಯಂತೆ ಮನೆಯಬೇಕೆಂದು ಅಪ್ಪಣೆಯನ್ನು ಕೇಳಿಕೊಂಡನು, ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದು. ನಿಮ್ಮನ್ನ ಗೋಧಿಯಂತೆ ಅಪೊಸ್ತಲರು ಏನಿದ್ದಾರೆ ಇವ್ರನ್ನ ಗೋಧಿಯಂತೆ ಒನಿಬೇಕು ಎಂಬುದಾಗಿ ಆತನ ಅಪ್ಪಣೆ ಕೇಳಿಕೊಂಡಿದ್ದಾನೆ. ಆದ್ರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರ್ದು ಎಂಬುದಾಗಿ ಯೇಸು ಕ್ರಿಸ್ತನೇ ಹೇಳ್ತಾ ಇದ್ದಾನೆ. ಏನಕ್ಕೋಸ್ಕರ ನಿನ್ನ ನಂಬಿಕೆ ಕುಂದಿ ಹೋಗಬಾರ್ದು? ಪೇತ್ರನ ಮೂಲಕವಾಗಿಯೇ ಸಭೆ ಎನ್ನುವಂಥದ್ದನ್ನು ಪ್ರಾರಂಭ ಮಾಡಬೇಕಾಗಿರುವಂಥದ್ದಿದೆ. ಆಗಿರುವಂಥ ಕಾರಣ ಆತನ ನಂಬಿಕೆಯಲ್ಲಿ ಕುಂದಿ ಹೋಗಂಗಿಲ್ವಾ? ನಂಬಿಕೆಯಲ್ಲಿ ಕುಂದಿ ಹೋಗಂಗಿಲ್ಲ. ಮತ್ತು ಈತನೇನಕ್ಕೋಸ್ಕರ ಯೇಸು ಕ್ರಿಸ್ತನ ಬೇಡಿಕೊಳ್ತಾ ಇದ್ದಾನೆ? ಇಲ್ಲ, ಅದೇ 32ನ ಗಮನಿಸಿ. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆ. ನಾನು ನಿನ್ನ ವಿಷಯದಲ್ಲಿ ವಿಜ್ಞಾಪನೆಯನ್ನು ಮಾಡಿಕೊಳ್ತೇನೆ ಎಂಬುದಾಗಿ ಇದೆ. ಈತನೇನಕ್ಕೋಸ್ಕರ ವಿಜ್ಞಾಪನೆ ಮಾಡಿಕೊಳ್ತಾನೆ ಅಂದರೆ, ಈ ಒಂದು ವಾಕ್ಯದ ಭಾವವನ್ನು ಗಮನಿಸುವಂಥದ್ದಾದರೆ ಕ್ರಿಸ್ತನಿಗೆ ಭಯ. ಯಾವುದಕ್ಕೆ ಭಯ? ಮನುಷ್ಯರು ಭಯಪಡುವಂಥ ಕಾರ್ಯಗಳಿಗ? ಅಪೊಸ್ತಲರು ಸಾಯ್ತಾರೆ ಎನ್ನುವಂಥ ಕಾರ್ಯಗಳಿಗ? ಅಪೊಸ್ತಲರು ಶ್ರಮೆಗಳನ್ನು ಅನುಭವಿಸ್ತಾರೆ ಎನ್ನುವಂಥ ಆ ಒಂದು ವಿಚಾರಕ್ಕೆ ಭಯಪಡ್ತಾನ? ಇವ್ಯಾವ ವಿಚಾರಕ್ಕೂ ಅಲ್ಲ. ಅವರು ಸತ್ರೆ ಆತನ ಅದಕ್ಕೆ ಭಯಪಡ್ತಾ ಇಲ್ಲ. ಅವ್ರು ಕಷ್ಟಗಳನ್ನು ಪಡ್ತಾರಲ್ಲ ಅದಕ್ಕೆ ಭಯಪಡ್ತಾ ಇಲ್ಲ. ಈ ಒಂದು ಸಮಯಗಳಲ್ಲಿ ಅವರ ನಂಬಿಕೆ ಕುಂದಿ ಹೋಗಬಾರದು, ಅದು ಕುಂದಿ ಹೋಗುತ್ತೇನೋ ಎನ್ನುವಂಥ ವಿಚಾರದಲ್ಲಿ ಆತನ ಭಯಪಡ್ತಾ ಇದ್ದಾನೆ. ಅವರ ನಂಬಿಕೆ ಕುಂದಿ ಹೋಗುತ್ತೇನೋ ಎನ್ನುವಂಥ ವಿಚಾರದಲ್ಲಿ ಆತನ ಭಯಪಡ್ತಾ ಇದ್ದಾನೆ. ಎಲ್ಲಿ ಇವರು ನಂಬಿಕೆ ಹೀನರಾಗಿ ಹೋಗ್ತಾರೋ, ದೇವರಿಂದ ದೂರವಾಗಿ ಹೋಗ್ತಾರೋ ಎನ್ನುವಂಥ ವಿಚಾರಕ್ಕೆ ಯೇಸು ಕ್ರಿಸ್ತನು ಭಯಪಡ್ತಾ ಇದ್ದಾನೆ. ಯೇಸು ಕ್ರಿಸ್ತನ ಭಯಪಟ್ಟು ಏನ್ ಮಾಡ್ತಾನೆ? ದೇವರಿಗೆ ಆತನ ವಿಜ್ಞಾಪನೆಯನ್ನು ಮಾಡಿಕೊಳ್ತಾ ಇದ್ದಾನೆ. ಸ್ವಾಮಿಯವರ ನಂಬಿಕೆ ಕುಂದಿ ಹೋಗಬಾರ್ದು. ನೀನೇನು ಅಪ್ಪಣೆಯನ್ನು ಕೊಟ್ಟಿದ್ದೀಯಾ, ಈತನೇನೋ ಬರ್ತಾನೆ, ಇವ್ರನ್ನ ಚೆನ್ನಾಗಿ ಜಜ್ಜುತ್ತಾನೆ, ಆದರೆ ಇವರ ನಂಬಿಕೆ ಕುಂದಿ ಹೋಗ್ಬಾರ್ದು. ಯಾಕೆಂದ್ರೆ ಕ್ರಿಸ್ತನಿಗೆ ಭಯನ? ಕ್ರಿಸ್ತನಿಗೆ ಭಯ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂತ ಅಂದ್ರೆ, ಈ ಒಂದು ಶರೀರದಲ್ಲಿ ಯೇಸು ಕ್ರಿಸ್ತನ್ ಇದ್ದಾಗ ಆತನು ಕೂಡ ಆತನ ಆ ಒಂದು ಶಿಲುಬೆಯ ಒಂದು ಮರಣವನ್ನು ನೋಡಿ ಆತನ ಭಯಪಟ್ಟಿದ್ದಾನ? ಆತನ ಭಯಪಟ್ಟಿದ್ದಾನೆ. ಸ್ವಾಮಿ ಸಾಧ್ಯವಾದರೆ ಈ ಒಂದು ಪಾತ್ರನ ತೊಲಗಿ ಹೋಗ್ಲಿ ಅಂತ ಎಂಬುದಾಗಿ ಹೇಳಿದ್ದಾನೆ. ಯಾಕೆ? ಶರೀರದೊಂದಿಗೆ ಇದ್ದಾನೆ. ಅಂದ್ರೆ ಶರೀರ ಎನ್ನುವಂಥದ್ದು ಇಷ್ಟು ಬಲಹೀನತೆಯ? ಶರೀರ ಅನ್ನುವಂಥದ್ದಕ್ಕೆ ಇಷ್ಟು ಬಲಹೀನತೆ ಇದೆ. ಆಲೋಚನೆ ಮಾಡಿ ನೋಡಿ. ಶರೀರ ಒಂದು ವೇಳೆ ಯಾವುದೇ ಒಂದು ಗಡಸಾದಂಥ ಏಟು ಬಿದ್ದರೆ ಶರೀರ ಎನ್ನುವಂಥದ್ದು ತಡೆಯಲ್ಲ. ದೊಡ್ಡ ಒಂದು ಶಬ್ದವು ಕೇಳಿದ್ರೆ ಶರೀರ ಎನ್ನುವಂಥದ್ದು ತಡೆಯಲ್ಲ. ಒಂದು ಚಿಕ್ಕ ಒಂದು ವೈರಸ್ ಶರೀರದೊಳಗೆ ಬಂದರೆ ಶರೀರ ತಡೆಯಲ್ಲ. ಯಾವ ಒಂದು ಚಿಕ್ಕ ಒಂದು ಕಾರ್ಯಗಳಿಗೂ ಚಿಕ್ಕ ಒಂದು ಕಷ್ಟಗಳಿಗೂ ಕೂಡ ಶರೀರ ಎನ್ನುವಂಥದ್ದು ತಡೆಯಲ್ಲ. ಆಗಿದ್ದಂಥ ಸಮಯದಲ್ಲಿನೇ ಈಗಿರುವಂಥ ಕಾರಣವೇ ಯೇಸು ಕ್ರಿಸ್ತನ ಅಂತ ಒಂದು ಘೋರವಾದಂಥ ಶಿಕ್ಷೆಯನ್ನು ಈ ಶರೀರದೊಂದಿಗೆ ಅನುಭವಿಸ್ಬೇಕಂದ್ರೆ ಯಾರಿಗೆ ಭಯ ಇರಲ್ಲ ಹೇಳಿ? ಒಂದು ಸಾರಿ ಆಲೋಚನೆ ಮಾಡಿ. ಒಂದು ಸಾರಿ ಆಲೋಚನೆ ಮಾಡಬೇಕು. ಆತನೇನೇ ಈ ಒಂದು ಆ ಒಂದು ಕಾರ್ಯವನ್ನು ನೆರವೇರಿಸೋದಕ್ಕೆ ಶಕ್ತನು. ಯಾಕೆ ಅಂತಂದ್ರೆ ಆತನ ಆ ರೀತಿಗೆ ಭಯಪಟ್ಟರು ಕೂಡ ಆತನ ಹಿಂಜರಿದು ಹೋಗಿಲ್ಲ ಆತನು. ಯಾಕೆ ಅಂತಂದ್ರೆ ಅಪೊಸ್ತಲರು ಯಾರು ಕೂಡ ಆ ಶಿಲುಬೆಯನ್ನು ಹಾಕುವಂಥ ಸಮಯದಲ್ಲಿ ಅವರೆಲ್ಲ ಓಡೋಗಿದ್ದಾರೆ ಎಂಬುದಾಗಿ ಇದೆ. ಶಿಲುಬೆ ಹತ್ತಿರ ಇಲ್ವಾ? ಶಿಲುಬೆ ಹತ್ತಿರ ಇಲ್ಲ. ಅವರು ಎಲ್ಲ ಹೋಗಿ ಬಾಗಿಲಾಕೊಂಡಿದ್ದಾರೆ. ಏನಕ್ಕೋಸ್ಕರ ಆಲೋಚನೆ ಮಾಡಿ ನೋಡಿ. ಅಂದ್ರೆ ಒಂದು ವೇಳೆ ಕ್ರಿಸ್ತನೇ ಅಲ್ದಲೆ ಅಪೊಸ್ತಲರು ಯಾರಾದರೂ ಆ ಒಂದು ಶಿಲುಬೆ ಮರಣವನ್ನು ಏರ್ಬೇಕಾಗಿತ್ತು ಅಂದ್ರೆ ಆಗ್ತಿರ್ಲಿಲ್ಲ. ಅದು ಆತನು ಎಲ್ಲವೂ ಗೊತ್ತಿದ್ದು ಕೂಡ ಅಂತ ಒಂದು ಶರೀರದಿಂದ ಇದ್ರೂ ಕೂಡ ಅದನ್ನು ಹೋಗಿ ನೆರವೇರಿಸಿದಾನೆ ಅಂದ್ರೆ ಅದಕ್ಕೆ ಆತನೇ ಶಕ್ತನು. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಯೇಸು ಕ್ರಿಸ್ತನೇ ಅಂತ ಒಂದು ಶಿಲುಬೆಯ ಪಾತ್ರೆಯನ್ನು ನೋಡಿ ಆತನ ಭಯಪಟ್ಟಿದ್ದಾನೆ ಅಂದ್ರೆ ಈ ಪೇತ್ರನು ಅಪೊಸ್ತಲರು ಎಷ್ಟು ಮಟ್ಟಿನವರು? ಆಲೋಚನೆ ಮಾಡಿ ನೋಡಿ. ಇವರು ನಂಬಿಕೆ ಹೀನರಾಗಿ ಬದಲಾವಣೆ ಆಗುವಂಥದ್ದು ಯಾವ ಒಂದು ದೊಡ್ಡ ವಿಷಯ ಅಲ್ವೇ ಅಲ್ಲ. ಆಗಿರುವಂಥ ಕಾರಣವೇ ಯೇಸು ಕ್ರಿಸ್ತನ ಅವ್ರಿಗೋಸ್ಕರ ಇಲ್ಲಿ ಬೇಡಿಕೊಳ್ತಾ ಇದ್ದಾನೆ. ಯಾಕಂದ್ರೆ ಅವ್ರು ತಪ್ಪಿ ಹೋಗ್ಬಾರ್ದು. ಅವರ ಮೂಲಕವಾಗಿಯೇ ಸರ್ವಲೋಕಕ್ಕೆ ಸುವಾರ್ತೆ ಎನ್ನುವಂಥದ್ದು ಸ್ಟಾರ್ಟ್ ಆಗಬೇಕು. ಈ ಪರಿಪೂರ್ಣವಾದಂಥ ಜ್ಞಾನ ಎನ್ನುವಂಥದ್ದು ಇನ್ನೂ ಬಂದಿಲ್ಲ. ಯೇಸು ಕ್ರಿಸ್ತನು ಆತನ ಶಿಲುಬೆ ಮರಣವನ್ನು ಹೊಂದುವಂಥ ಸಮಯದಲ್ಲಿ
ಸಂಪೂರ್ಣವಾದಂಥ ಜ್ಞಾನ ಬಂದಿಲ್ಲ. ಆತನು ತಂದೆಯ ಬಳಿಗೆ ಹೋಗಿ ತಂದೆಯನ್ನು ಬೇಡಿಕೊಂಡು ತಂದೆ ಪವಿತ್ರಾತ್ಮನನ್ನು ಕಳಿಸಿ ಆ ಪವಿತ್ರಾತ್ಮನ ಬಂದು ಸಂಪೂರ್ಣ ವಿಷಯದಲ್ಲಿ ಸಕಲ ವಿಷಯಗಳಲ್ಲಿ ಸತ್ಯಕ್ಕೆ ಸೇರಿಸ್ತಾನೆ ಎನ್ನುವಂಥ ಮಾತಿಗನುಸಾರವಾಗಿ ಎಲ್ಲ ಸಕಲ ವಿಷಯಗಳಲ್ಲಿ ಆತನೇ ಸತ್ಯಕ್ಕೆ ಸೇರಿಸಿ ಸತ್ಯಗಳನ್ನು ತಿಳಿಸಬೇಕು. ಆತನ ಹೊರತಾಗಿ ಬೇರೆ ಯಾರು ಕೂಡ ತಿಳಿಸೋದಕ್ಕೆ ಸಾಧ್ಯವಾಗಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನು ಶಾಶ್ವತವಾಗಿ ಇಲ್ಲಿ ಇರಂಗಿಲ್ಲ. ಆತನು ನೇಮಕವಾದಂಥ ಕಾಲದಲ್ಲಿ ಬಂದಿದ್ದಾನೆ, ನೇಮಕವಾದಂಥ ಕಾಲದಲ್ಲಿ ಆತನು ಹೊರಟೋಗ್ಬೇಕು. ನೇಮಕವಾದಂಥ ಕಾಲದಲ್ಲಿ ಪವಿತ್ರಾತ್ಮನು ಬಂದು ನೇಮಕವಾದಂಥ ಕಾಲದಲ್ಲಿ ಆ ಕಾರ್ಯಗಳನ್ನು ನೆರವೇರಿಸಬೇಕು. ಇದೆಲ್ಲವೂ ದೇವರ ಸಂಕಲ್ಪ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ದೇವರಿಗೆ ಈ ರೀತಿಯಾಗಿ ಭಯ ಇದೆಯಾ? ಒಂದ್ಸಾರಿ ಆಲೋಚನೆ ಮಾಡಿ ನೋಡಿ. ಕ್ರಿಸ್ತನಿಗೆ ಭಯಪಟ್ಟೆ ಪ್ರಾರ್ಥಿಸಿದನ? ಕ್ರಿಸ್ತನಿಗೆ ಭಯಪಟ್ಟೆ ಸೀಮೋನನೇ ಸೈತಾನ್ ನಿನ್ನ ವಿಷಯದಲ್ಲಿ ಅಪ್ಪಣೆಯನ್ನು ಕೇಳ್ಕೊಂಡಿದ್ದಾನೆ, ನಿಮ್ಮ ವಿಷಯದಲ್ಲಿ ನೀವು ನಂಬಿಕೆ ಕುಂದಿ ಹೋಗ್ಬಾರ್ದಪ್ಪ, ಅದಕ್ಕೋಸ್ಕರ ನಾನು ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ತೀನಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ ಅಂತ ಅಂದ್ರೆ, ಆ ಪೇತ್ರನಿಗೆ ಬಲಪಡಿಸ್ತಾ ಇದ್ದಾನೆ ಅಂದರೆ, ದೇವರಿಗೆ ವಿಜ್ಞಾಪನೆಯನ್ನು ಮಾಡ್ಕೊತಾ ಇದ್ದಾನೆ ಅಂದರೆ ಕ್ರಿಸ್ತನಿಗೆ ಭಯವಾ? ಕ್ರಿಸ್ತನಿಗೆ ಭಯ. ಇದನ್ನು ಚೆನ್ನಾಗಿ ಆಲೋಚನೆ ಮಾಡಬೇಕು. ಯಾಕೆ ಅಂತಂದ್ರೆ, ಏನಕ್ಕೋಸ್ಕರ ಕ್ರಿಸ್ತನು ಅಂತ ಮಹಾನ್ ಶಕ್ತನು, ಸತ್ತವರನ್ನು ಎಬ್ಬಿಸುವಂಥವನು, ಸಮುದ್ರ ಮೇಲೆ ನಡೆದಂಥವನು, ಹುಟ್ಟು ಕುಂಟರಿಗೆ ಕಣ್ಣುಗಳನ್ನು ಕೊಟ್ಟಂಥವನು, ಎಷ್ಟೋ ಅದ್ಭುತಗಳನ್ನು ಮಾಡಿದಂಥವನು, ಆತನ ಏನು ಎದರ್ಕಂತಾನೆ ಈ ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡುವುದಕ್ಕೆ ಮೂಲ ಕಾರಣನು ಎಂಬುದಾಗಿ ನಾವು ಅಂದ್ಕೊಳ್ತೀವಿ. ಸ್ಪಷ್ಟವಾಗಿ ಇದನ್ನು ತಿಳಿದುಕೊಳ್ಳಬೇಕು. ಯಾವುದೇ ಒಬ್ಬ ಇರ್ತಾನೆ ಅಂದ್ಕೊಳ್ಳಿ, ಇವತ್ತು ಈ ಒಂದು ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಒಂದು ರಾಜಕೀಯ ವ್ಯಕ್ತಿಗಳವರು, ಕೋಟಿಗೆ ಬದುಕಿರುವಂಥ ಮನುಷ್ಯರಿದ್ದಾರೆ. ಆದರೆ ಅವ್ರು ಯಾವುದಕ್ಕಾದ್ರೂ ಭಯಪಡ್ತಾರ ಅಂತ ನೋಡುವಾಗ ಬೇರೆ ಯಾವ ಕಾರ್ಯಗಳಿಗೂ ಭಯಪಡಲ್ಲ. ಒಂದು ವೇಳೆ ಏನೋ ಒಂದು ಅವ್ರಿಗೆ ಏನೋ ಒಂದು ಎದುರಾಗಿ ಇರುವಂಥ ಸಮಸ್ಯೆಗಳು ಯಾವುದೇ ಬಂದರೂ ಎಲ್ಲವನ್ನು ಕೂಡ ಏನು ಮಾಡ್ತಾರೆ, ಅವ್ರಿಗೆ ದುಡ್ಡಿರುವಂಥ ಕಾರಣ, ಅಧಿಕಾರ ಇರುವಂಥ ಕಾರಣ ಎಲ್ಲ ಕಾರ್ಯಗಳನ್ನು ಬೇಕಾದ್ರೂ ಜಯಿಸ್ತಾರೆ. ಆದ್ರೆ ಒಂದು ವೇಳೆ ಅವರ ಮಕ್ಕಳುಗಳು ಎಲ್ಲೋ ದೂರ ಹೋಗಿದ್ದಾರೆ ಅಂತ ಕಳಿ, ಆ ಒಂದು ಸಮಯದಲ್ಲಿ ಭಯಪಡ್ತಾರ? ಯಾವುದೇ ಕಾರ್ಯಕ್ಕೂ ಕೂಡ ಭಯಪಡದೇ ಇರುವಂಥ ಆ ಒಂದು ಶ್ರೀಮಂತರು ಅವರ ಮಕ್ಕಳ ವಿಚಾರದಲ್ಲಿ ಒಂದು ವೇಳೆ ಎಲ್ಲೋ ಹೋಗಿದ್ದಾರೆ, ಇಲ್ಲ ಏನೋ ಮಾಡ್ತಾ ಇದ್ದಾರೆ ಎನ್ನುವಂಥ ವಿಚಾರದಲ್ಲಿ ಅವ್ರು ಯಾವ ರೀತಿಯಾಗಿರ್ತಾರೆ? ಭಯಪಡ್ತಾರೆ. ನಮ್ಮ ಮಕ್ಕಳು ಎಲ್ಲಿಗೋದ್ರು, ನಮ್ಮ ಮಕ್ಕಳು ಏನು ಮಾಡಿದ್ರು, ಇಲ್ಲ ಏನಾಗೋದ್ರು, ಯಾರು ಏನು ಮಾಡ್ತಾರೋ, ಜನಗಳು ಯಾವ ರೀತಿಯಾಗಿ ಇರ್ತಾರೋ, ಭಯ ಭಯ ಇರುತ್ತೆ. ಅಂದರೆ ಅವ್ರಿಗೆ ಇಷ್ಟೆಲ್ಲ ಐಶ್ವರ್ಯ ಎನ್ನುವಂಥದ್ದು ಇದ್ರೂ ಕೂಡ ಅವ್ರು ಭಯಪಟ್ಟೇ ಪಡ್ತಾರೆ. ಇದೆಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಆಗಿರುವಾಗ ದೇವರಿಗೂ ಕೂಡ ಎಲ್ಲ ಶಕ್ತಿ ಇದ್ರೂ ಕೂಡ, ಆತನ ಮಹಾನ್ ಶಕ್ತನಾಗಿದ್ರು ಕೂಡ ತನ್ನ ಮಕ್ಕಳು ಎಲ್ಲಿ ತಪ್ಪಿ ಹೋಗಿ ನರಕಕ್ಕೆ ಹೋಗ್ತಾರೋ ಎನ್ನುವಂಥ ವಿಚಾರದಲ್ಲಿ ಆತನ ಭಯಪಡ್ತಾ ಇದ್ದಾನೆ. ಚೆನ್ನಾಗಿ ಗಮನಿಸಿ, ಮನುಷ್ಯರು ಭಯಪಡುವಂಥ ಯಾವುದೇ ಕಾರ್ಯಗಳಿಗೆ ಆ ದೇವರು ಭಯಪಡ್ತಾ ಇಲ್ಲ. ಏನೋ ಯೇಸು ಕ್ರಿಸ್ತನು ಏನೋ ಈ ಮಾತನ್ನು ಹೇಳಿದ್ದಾನೆ, ಆತನೇನೋ ಒಂದು ಸಾರಿ ಏನೋ ಇದು ಮಾಡಿದ್ದಾನೆ, ನಾವು ಈ ರೀತಿಯಾಗಿ ಈಸಿಯಾಗಿ ತಗೊಂಡ್ರೆ ಈ ಮಾತು ಅರ್ಥ ಆಗಲ್ಲ. ಇದನ್ನು ಭಾವಯುಕ್ತವಾಗಿ ಆಲೋಚನೆ ಮಾಡಿದಾಗಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಬ್ರಿಯರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿ. ಇಬ್ರಿಯರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 1ನೇ ವಚನವನ್ನು, ಹೀಗಿರಲಾಗಿ ದೇವರ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಇನ್ನೂ ಇರುವಲ್ಲಿ ನಿಮ್ಮೊಳಗೆ ಯಾವನಾದರೂ ಆ ವಾಗ್ದಾನದ ಫಲವನ್ನು ಹೊಂದದೆ ತಪ್ಪುವವನಾದನೋ ಎಂದು ನಾವು ಭಯಪಡೋಣ. ಇಲ್ಲೇನಿದೆ ನೋಡಿ, ಹೀಗಿರಲಾಗಿ ದೇವರ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಇನ್ನೂ ಇರುವಲ್ಲಿ ನಿಮ್ಮೊಳಗೆ ಯಾವನಾದರೂ ಆ ವಾಗ್ದಾನದ ಫಲವನ್ನು ಹೊಂದದೆ ಆ ಪರಲೋಕಕ್ಕೆ ಹೋಗದೆ ತಪ್ಪುವವನಾದನೋ ಎಂದು ನಾವು ಭಯಪಡೋಣ. ಯಾರು ನಮ್ಮಲ್ಲಿ ಪಾಪವನ್ನು ಮಾಡಿ ನಿತ್ಯ ನರಕಕ್ಕೆ ಹೋಗ್ಬಿಡ್ತೀವೋ, ನಿತ್ಯ ಸ್ವರ್ಗವನ್ನು ಹೋಗುವಂಥದ್ದನ್ನು ನಾವು ತಪ್ಪಿಸಿಕೊಳ್ತೀವೋ, ನಮ್ಮ ಪಾಲಿಗೆ ಇಲ್ಲದಂಥ ರೀತಿಯಲ್ಲಿ ಮಾಡಿಕೊಳ್ತೀವೋ, ನಮ್ಮ ಪಾಪದಿಂದಲೇ ಈ ರೀತಿಗೆ ನಾವು ಭಯಪಡಬೇಕಂತೆ. ಚೆನ್ನಾಗಿ ಗಮನಿಸಿ, ದೇವರು ಯಾವ ಒಂದು ಶಕ್ತಿಗೂ ಕೂಡ ಭಯಪಡುವಂಥವನಲ್ಲ. ಆದರೆ ದೇವರು ಈ ವಿಚಾರದಲ್ಲಿ ಭಯಪಡ್ತಾನೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಆತನಿಗೆ ಭಯ ಇರುವಂಥ ಕಾರಣವೇ ಏನು ಮಾಡ್ತಾ ಇದ್ದಾನೋ ಒಂದು ಸಾರಿ 1 ಪೇತ್ರ 5:7-8 ಗಮನಿಸಿ. 1 ಪೇತ್ರನ ಪುಸ್ತಕ 5ನೇ ಅಧ್ಯಾಯ 7ನೇ ವಚನ 8ನೇ ವಚನವನ್ನು ಗಮನಿಸಿ. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಏನಿದೆ ನೋಡಿ 7ನೇ ವಚನ 8ನೇ ವಚನದಲ್ಲಿ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ನಿಮಗೋಸ್ಕರ ಚಿಂತೆ ಮಾಡ್ತಾ ಇದ್ದಾನೆ ದೇವರು. ನಮಗೋಸ್ಕರ ದೇವರು ಏನಕ್ಕೋಸ್ಕರ ಚಿಂತೆ ಮಾಡ್ತಾ ಇದ್ದಾನೆ?
ಇವತ್ತು ಮನುಷ್ಯನು ಯಾರ್ದೋ ಒಬ್ಬ ವಿಚಾರಕ್ಕೆ ಚಿಂತೆ ಮಾಡ್ತಿರ್ತಾರೆ, ತಮ್ಮ ಮಕ್ಕಳ ವಿಷಯದಲ್ಲಿ ಚಿಂತೆ ಮಾಡ್ತಿರ್ತಾರೆ, ಕೆಲವರು ಬಂಧು ಬಾಂಧವರ ವಿಷಯದಲ್ಲಿ ಚಿಂತೆ ಮಾಡ್ತಿರ್ತಾರೆ. ಏನಕ್ಕೋಸ್ಕರ? ಭಯ. ಏನಕ್ಕೋಸ್ಕರ ಭಯ? ಏನೋ ಒಂದು ತೊಂದರೆಗಳಿರುತ್ತೆ, ಏನೋ ಒಂದು ಕಷ್ಟಗಳಿರುತ್ತೆ, ಏನೋ ಅಲ್ಲೊಂದು ಪ್ರಾಬ್ಲಮ್ಗಳಿರುತ್ತೆ, ಆ ವಿಷಯದಲ್ಲಿ ಭಯ ಬರುತ್ತೆ. ಆ ಭಯ ಬಂದಾಗ ಏನು ಮಾಡ್ತಾನೆ, ಹೇಗೆ ಮಾಡಿ ಇದನ್ನು ಈ ಒಂದು ಅಪಾಯದಿಂದ ನಾವು ತಪ್ಪಿಸಿಕೊಳ್ಳೋಣ, ಈ ಒಂದು ಕಷ್ಟದಿಂದ ಯಾವ ರೀತಿಯಾಗಿ ಬಿಡುಗಡೆ ಆಗೋಣ, ಯಾವ ರೀತಿಯಾಗಿ ಈ ಒಂದು ಸಮಸ್ಯೆಯನ್ನು ಪರಿಹರಿಸಿಕೊಳ್ಳೋಣ, ಯಾವ ರೀತಿಯಾಗಿ ನಮ್ಮ ಮಕ್ಕಳನ್ನು ನಾವು ಕಾಪಾಡಿಕೊಳ್ಳೋಣ, ಯಾವ ರೀತಿಯಾಗಿ ನಮ್ಮ ಮಕ್ಕಳು ಸರಿಯಾದಂಥ ರೀತಿಯಲ್ಲಿ ನಡೆಯುವಂತೆ ಈ ವಿಚಾರದಲ್ಲಿ ಚಿಂತೆ ಮಾಡ್ತಿರ್ತಾರೆ ಅಂತ ನೋಡುವಾಗ ಚಿಂತೆ ಮಾಡ್ತಿರ್ತಾರೆ. ಇವರು ಚಿಂತೆ ಮಾಡೋದಕ್ಕೆ ಕಾರಣ ಏನು? ಭಯನಾ? ಭಯ ಅಂದರೆ ನಮ್ಮ ಮಕ್ಕಳು ಎಲ್ಲಿ ತಪ್ಪಿ ಹೋಗ್ತಾರೆ ಎನ್ನುವಂಥ ಭಯ ಬರೋದ್ರಿಂದಲೇ ಮಕ್ಕಳ ವಿಷಯದಲ್ಲಿ ಚಿಂತೆ ಮಾಡ್ತಾರೆ. ಒಬ್ಬ ಮನುಷ್ಯನ ಯಾವ ಕಾರ್ಯಕ್ಕೋಸ್ಕರ ಭಯ ಪಡ್ತಾನೋ ಆ ಭಯ ಪಡೋದ್ರಿಂದಲೇ ಅವ್ರು ಚಿಂತೆ ಮಾಡ್ತಾರೆ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಕೆಲವರಿಗೆ ಸಾಲದ ಭಯಗಳಿರ್ತದೆ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಯಾವ ರೀತಿಯಾಗಿ ಇದನ್ನು ಬಗೆಹರಿಸಿಕೊಳ್ಳೋಣ, ಯಾವ ರೀತಿಯಾಗಿ ಇದನ್ನು ಇಲ್ಲದಂಥ ರೀತಿಯಲ್ಲಿ ಮಾಡ್ಕೊಳ್ಳೋಣ, ಯಾವ ರೀತಿಯಾಗಿ ಇದನ್ನು ಸಾಲ್ವ್ ಮಾಡ್ಕೊಳ್ಳೋಣ ಎಂಬುದಾಗಿರುತ್ತೆ. ಅಂದರೆ ಭಯ ಬಂದೇ ಮನುಷ್ಯನ ಇದನ್ನೆಲ್ಲವನ್ನು ಮಾಡ್ತಾನೆ. ದೇವರು ಅಲ್ಲೂ ಅದೇ ರೀತಿಯಾಗಿ ಇಲ್ಲೂ ದೇವರು ಏನಂತೆ, ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹೋಪದಿಯಲ್ಲಿ ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. 7ನೇ ವಚನ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕ್ಬಿಡಿ. ನೀವು ಯಾವುದಕ್ಕೂ ಚಿಂತೆ ಮಾಡಕ್ಕೆ ಹೋಗ್ಬೇಡಿ. ಕಷ್ಟಗಳು ಬಂದಿದೆಯಾ ಚಿಂತೆ ಮಾಡಕ್ಕೆ ಹೋಗ್ಬೇಡಿ. ಒಂದು ವೇಳೆ ಲೋಕದಲ್ಲಿ ಏನೋ ಇಲ್ವೋ ಚಿಂತೆ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ದೇವರು ನಮಗೋಸ್ಕರ ಚಿಂತೆ ಮಾಡ್ತಾ ಇದ್ದಾನಂತೆ. ದೇವರು ನಮಗೋಸ್ಕರ ಚಿಂತೆ ಮಾಡ್ತಾ ಇದ್ದಾನೆ ಅಂದರೆ ದೇವರು ಭಯ ಪಡ್ತಾ ಇದ್ದಾನ? ಭಯ ಪಡ್ತಾ ಇದ್ದಾನೆ. ಏನಕ್ಕೋಸ್ಕರ ಭಯ ಪಡ್ತಾ ಇದ್ದಾನೆ? ಏನಕ್ಕೋಸ್ಕರ ಭಯ ಪಡ್ತಾನೆ? ಆತನ ಮಕ್ಕಳು ಎಲ್ಲಿ ಆತನಿಗೆ ದಕ್ಕದಂಥ ರೀತಿಯಲ್ಲಿ ನರಕಕ್ಕೆ ಹೋಗ್ತಾರೆ ಅನ್ನುವಂಥ ಭಯ ಅಷ್ಟೇ. ಆತನಿಂದ ಬಂದಿರುವಂಥ, ಆತನ ಪಾಲುದಾರರಾಗಿರುವಂಥ ನಾವು, ಆತನ ಭಾಗಗಳಾಗಿರುವಂಥ ನಾವು, ಆತನ ಮಕ್ಕಳಾಗಿರುವಂಥ ನಾವು, ಆತನ ವಾರಸುದಾರರಾಗಿರುವಂಥ ನಾವು ಎಲ್ಲಿ ನಾವು ಆತನ ವಾರಸತ್ವಕ್ಕೆ ಹೋಗದೆ ನರಕದ ಪಾಲಾಗ್ತೀವೋ ಎನ್ನುವಂಥ ವಿಚಾರದಲ್ಲಿ ಆತನಿಗೆ ಭಯ. ಮನುಷ್ಯರು ಪಡುವಂಥ ಯಾವ ವಿಚಾರಕ್ಕೆ ಆತನ ಭಯ ಪಡಲ್ಲ. ಯಾವ ವಿಚಾರ ಕೂಡ ಆತನು ಭಯಪಡುವಂಥ ವ್ಯಕ್ತಿ ಆತನೆಲ್ಲ ಭೀಕರನಾಗಿದ್ದಾನಂತ, ಆತನ ಮಹಾ ಭಯಂಕರನಾಗಿದ್ದಾನಂತೆ. ಇಂಥ ಭೀಕರನಾದಂಥ ದೇವರು ಭಯ ಪಡ್ತಾ ಇದ್ದಾನೆ ತನ್ನ ಮಕ್ಕಳ ವಿಷಯದಲ್ಲಿ. ತನ್ನ ಮಕ್ಕಳ ವಿಷಯದಲ್ಲಿ ಬಿಟ್ಟರೆ ಬೇರೆ ಯಾವ ವಿಚಾರಕ್ಕೂ ಆತನ ಭಯಪಡಲ್ಲ. ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಿದ್ದಾನೆ. ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ, ದೃಢವಾಗಿರ್ರಿ, ಧೈರ್ಯವಾಗಿರಿ. ನೀವು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಏನಕ್ಕೋಸ್ಕರ? ಇವತ್ತು ನಾವೆಲ್ಲಿಗೋ ನಮ್ಮ ಮಕ್ಕಳುಗಳನ್ನ ಕಳಿಸಿದ್ರೆ ಪದೇ ಪದೇ ಫೋನ್ ಮಾಡಿ, ಎಲ್ಲಿದೆಯಾ, ಏನು ಮಾಡ್ತಿದೆಯಾ, ಏನು ತಿಂದೆ, ಏನು ಉಂಡೆ, ಯಾವಾಗ ಹೋಗಲು ಸೇರ್ತೀಯಾ, ಏನು ಮಾಡ್ತೀಯ ಎಂಬುದಾಗಿ ನಾವು ಕೇಳ್ತಾ ಇದ್ದೀವಿ ಅಂದರೆ ಏನು ಅರ್ಥ? ಭಯ. ಏನಕ್ಕೆ ಭಯ? ಇಲ್ಲಿ ನಮ್ಮ ಮಕ್ಕಳಿಗೆ ಯಾವ ರೀತಿಯಾದಂಥ ಹಾನಿಗಳಾಗೋಗುತ್ತೋ ಅಂತ. ಯಾಕೆಂದರೆ ಈಗಿನ ಕಾಲಘಟ್ಟಗಳು ಆ ರೀತಿಯಾಗಿದೆ. ಆಚೆ ಕಡೆಗೆ ಹೋದನು ಒಳಗಡೆ ಬರುವಂಥದ್ದು ಕಷ್ಟ. ಚೆನ್ನಾಗಿದ್ದನು ಜೀವಂತವಾಗಿ ಅರ್ಧ ಗಂಟೆಗೆ ಇರ್ತಾನೆ, ಇರಲ್ವೋ ಕಷ್ಟ. ಮನೆಗಿದ್ದರೆ ಆಗಿರ್ಬೋದು, ಹೊರಗಡೆ ಹೋದಂಥವರಲ್ಲ, ಮನೆಗಿದ್ದಂಥವ್ರನ್ನೇ ಆರೋಗ್ಯದಿಂದ ಸ್ವಲ್ಪ ಹೊತ್ತು ಆರೋಗ್ಯವಾಗಿದ್ದಂಥವ್ರು ಇನ್ನ ಕ್ಷಣದಲ್ಲಿ ಅನಾರೋಗ್ಯದಿಂದ ಸಾವನ್ನಪ್ತಾರೆ. ಹಾರ್ಟ್ ಅಟ್ಯಾಕ್ಗಳಿಗೆ ಬಂದು ಸತ್ತೋಗ್ತಾರೆ. ಅವರ ಹೃದಯ ನಿಂತೋಗಿ ಸತ್ತೋಗ್ತಾರೆ. ಅಂದರೆ ಭಯನ ಮನುಷ್ಯನಿಗೆ ಜೀವದ ಭಯ. ಸಾವು ಎಲ್ಲಿ ಬಂದುಬಿಡ್ತದೆ ಎನ್ನುವಂಥ ಭಯ, ಎಲ್ಲಿ ಪ್ರಾಣ ಹೋಗ್ಬಿಡ್ತದೆ ಎನ್ನುವಂಥ ಭಯ. ಆಲೋಚನೆ ಮಾಡಿ, ದೇವ್ರಿಗೆ ಈ ರೀತಿಯಂಥ ಭಯಗಳು ಯಾವುದೂ ಕೂಡ ಇಲ್ಲ. ಮನುಷ್ಯನಿಗೆ ದೇವ್ರು ಇಷ್ಟೆಲ್ಲ ಎಚ್ಚರಿಕೆಗಳನ್ನು ಆತನ ಹೇಳ್ತಾ ಇದ್ದಾನೆ ಅಂದರೆ ದೇವರಿಗೆ ಭಯ. ತನ್ನ ಮಕ್ಕಳು ತಪ್ಪಿ ಹೋಗ್ತಾರೇನೋ ಎನ್ನುವಂಥ ವಿಷಯದಲ್ಲಿ ಆತನಿಗೆ ಭಯವಿರುವಂಥ ಕಾರಣವೇ ಆತನ ಏನು ಮಾಡ್ತಾ ಇದ್ದಾನೆ, ಇದನ್ನು ಮಾಡ್ತಾ ಇದ್ದಾನೆ. ದೇವರು ಮನುಷ್ಯನನ್ನು ಒಂದು ವೇಳೆ ಭಯಪಡಿಸಿ ಸಂಪಾದನೆ ಮಾಡ್ಕೋಬೇಕು ಎಂಬುದಾಗಿ ಆತನ ಅಂದುಕೊಂಡಿಲ್ಲ. ಏನ್ರಿ, ದೇವರು ಭೀಕರನು, ದೇವರು ಭಯಂಕರನು, ದೇವರು ಮಹಾಶೂರನು, ಆತನು ಯಾವುದಕ್ಕೆ ಎದರದಂಥವನು ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಒಂದು ವೇಳೆ ಅಂಥ ಭೀಕರನಾದಂಥ ದೇವರು ತನ್ನ ಮಕ್ಕಳಿಗೆ ಭಯವನ್ನು ಹುಟ್ಟಿಸಿ ತನ್ನ ಕಡೆಗೆ ಎಳೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಲಿ. ಇವತ್ತು ಭೌತಿಕವಾಗಿ ತಂದೆ ತಾಯಿಗಳು ಮಕ್ಕಳಿಗೆ ಬುದ್ಧಿಯನ್ನೇ ಹೇಳ್ತಾರೆ. ಬುದ್ಧಿಯನ್ನು ಹೇಳಿದಾಗ ಅವರು ಬುದ್ಧಿಯನ್ನೇ ಕಲಿಯಲ್ಲ. ತಪ್ಪನ್ನು ಮಾಡಬೇಡ ಎಂಬುದಾಗಿ ಹೇಳ್ತಾರೆ. ಅವ್ರು ತಪ್ಪನ್ನು ಮಾಡುವಂಥದ್ದನ್ನು ಬಿಡಲ್ಲ. ಆವಾಗ ಏನು ಮಾಡ್ತಾರೆ, ಬಲವಂತವಾಗಿ ಅವರಿಗೆ ಶಿಕ್ಷೆಯನ್ನು ಕೊಟ್ಟು ಎಳ್ಕೊಂಬಂದು ಚಿಕ್ಕ ಮಕ್ಕಳುಗಳನ್ನ ಒಳಗೆ ಕೂಡಾಕ್ತಾರೆ. ಈ ರೀತಿಯಾಗಿ ದೇವರು ಈ ರೀತಿಯಾಗಿ ಭಾವಿಸಿಲ್ಲ. ದೇವರು ಈ ರೀತಿಯಾದಂಥ ಕೆಲಸವನ್ನು ಮಾಡಲ್ಲ. ಆತನು ಮನುಷ್ಯನಿಗೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಎನ್ನುವಂಥ ವಿವೇಚನೆಯನ್ನು ಮಾಡುವಂಥ ಒಂದು ಸ್ವತಂತ್ರವನ್ನು ಕೊಟ್ಟಿದ್ದಾನೆ, ಬುದ್ಧಿಯನ್ನು ಕೊಟ್ಟಿದ್ದಾನೆ. ಇವತ್ತು ಒಬ್ಬ ಕಳ್ಳನಿಗೆ ಕಳ್ಳತನವನ್ನು ಮಾಡ್ತಾ ಇದ್ದಾನೆ ಅಂದ್ಕೊಳ್ಳಿ, ನಾನು ಮಾಡ್ತಿರುವಂಥದ್ದು ತಪ್ಪು ಎಂಬುದಾಗಿ ಸ್ಪಷ್ಟವಾಗಿ ಆತನ ಮನಸ್ಸಿನಲ್ಲಿ ಅದು ಗೊತ್ತಿರುತ್ತೆ.
ಆ ವಿಚಾರ ಅವನಿಗೆ ಸ್ಪಷ್ಟವಾಗಿ ಗೊತ್ತಿರ್ತದೆ. ದೇವರೇ ಈ ಕಾರ್ಯಗಳನ್ನು ಹುಟ್ಟಿಸ್ಬಿಟ್ಟಿದ್ದಾನೆ ಮನಸ್ಸಿನಲ್ಲಿ, ಮನುಷ್ಯನಲ್ಲಿ ದೇವರ ಈ ಕಾರ್ಯಗಳನ್ನ ಇಟ್ಟಿದ್ದಾನೆ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎನ್ನುವಂಥ ವಿವೇಚನೆ ಮಾಡುವಂಥ ಒಂದು ಜ್ಞಾನ ಇದೆ. ಅವನು ಅದನ್ನು ಒಪ್ಪಿಕೊಳ್ಳಲು ಸೆಕೆಂಡರಿ ವಿಚಾರ. ಒಬ್ಬ ಕೊಲೆಯನ್ನು ಮಾಡಿದಂಥ ವ್ಯಕ್ತಿ ಆಗಿರ್ಬೋದು, ನೀನು ತಪ್ಪನ್ನು ಮಾಡಿದ್ಯಾ ಅಂದರೆ ಇಲ್ಲ ನಾನೇನು ತಪ್ಪನ್ನು ಮಾಡಿಲ್ಲ, ಅವನು ಈ ರೀತಿಯಾಗಿ ಮಾಡ್ದೆ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡಿದೆ ಎಂಬುದಾಗಿ ಆತನ ಹೇಳ್ತಾನೆ. ಆದರೆ ಆತನಲ್ಲೂ ಒಂದು ಮನಸ್ಸಿನಲ್ಲಿ ಏನು ಅಭಿಪ್ರಾಯ ಇರುತ್ತೆ ಗೊತ್ತಾ, ನಾನು ಮಾಡಿರುವಂಥದ್ದು ತಪ್ಪೇ ಎಂಬುದಾಗಿ ಗೊತ್ತಿರ್ತದೆ. ಆದರೂ ಕೂಡ ಆತನ ಆ ಮಾತನ್ನು ಹೇಳಿದಂಥ ರೀತಿಯಲ್ಲಿ ಆತನು ಏನೋ ವಿರೋಧಿಸುವಂಥವನಾಗಿರ್ತಾನೆ. ದೇವರು ಮನುಷ್ಯನನ್ನು ಯಾವ ವಿಚಾರದಲ್ಲೂ ಕೂಡ ಭಯಪಡಿಸಿ ತನ್ನ ಕಡೆಗೆ ಕರ್ಕೋಬೇಕು ಅಂತೇಳಿ ಆತನು ಅಂದ್ಕೊಂಡಿಲ್ಲ, ಅಂಥ ಒಂದು ಕೆಲಸವನ್ನು ಮಾಡಿಲ್ಲ. ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಎನ್ನುವಂಥ ವಿವೇಚನೆ ಮಾಡುವಂಥ ಜ್ಞಾನವನ್ನು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇಟ್ಟಿದ್ದಾನೆ. ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ನೀತಿಯಿಂದ ನಡ್ಕೊಂಡು ಪರಲೋಕಕ್ಕೆ ಬರ್ಬೋದು, ಯಾರು ಬೇಕಾದ್ರೂ ಅನೀತಿಯಿಂದ ನಡ್ಕೊಂಡು ನರಕಕ್ಕೆ ಹೋಗ್ಬೋದು ಎನ್ನುವಂಥ ಒಂದು ಕಾರ್ಯವನ್ನು ಆತನ ಇಟ್ಟಿರುವಂಥ ಕಾರಣ, ಆತನ ಆ ರೀತಿಯಾಗಿ ಸಂಕಲ್ಪವನ್ನು ಮಾಡಿರುವಂಥ ಕಾರಣ, ಆತನ ತೀರ್ಮಾನವನ್ನು ಆ ರೀತಿಯಾಗಿ ಮಾಡಿರುವಂಥ ಕಾರಣ ಇವತ್ತು ಮನುಷ್ಯನ ವಿಷಯದಲ್ಲಿ ದೇವರು ಭಯಪಡ್ತಾ ಇದ್ದಾನೆ. ಎಲ್ಲಿ ತನ್ನ ಮಕ್ಕಳು ನರಕಕ್ಕೆ ಜಾರಿ ಹೋಗ್ತಾರೋ, ಅನೀತಿಯಿಂದ ನಡ್ಕೊಂಡು ಎನ್ನುವಂಥ ವಿಚಾರದಲ್ಲಿ ಆತನು ಭಯಪಡ್ತಾ ಇದ್ದಾನೆ. ದೇವರು ಯಾರನ್ನು ಕೂಡ ಭಯಪಡಿಸಿ ಎಳಕಬೇಕು ಎನ್ನುವಂಥ ಒಂದು ಕಾರ್ಯವನ್ನು ಆತನು ಮಾಡ್ತಾ ಇಲ್ಲ. ಸ್ವತಂತ್ರವನ್ನು ಕೊಟ್ಟಿದ್ದಾನೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಇಬ್ರಿಯರಿಗೆ 12-15 ವಚನವನ್ನು ಗಮನಿಸಿ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ, ನಿಮ್ಮಲ್ಲಿ ಯಾವನಾದರೂ ಕೂಡ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನ ಕೆಡಿಸದಂತೆ ಚೆನ್ನಾಗಿ ಗಮನಿಸಬೇಕು. ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ. ದೇವರ ಕೃಪೆಗೆ ಎಲ್ಲಿ ಮನುಷ್ಯನು ತಪ್ಪಿ ಹೋಗ್ತಾನೋ, ಹಿಂಜರಿತಾನೋ, ಈ ಲೋಕದ ಕಾರ್ಯವನ್ನು ನೋಡಿ ಬಹಳಷ್ಟು ಜನ ಈ ಲೋಕವೇ ಶಾಶ್ವತ, ಈ ಲೋಕವೇ ಏನೋ ಒಂದು ರೀತಿಯಲ್ಲಿ ಅದ್ಭುತವಾಗಿದೆ ಅಂತ ಹೇಳಿ ಪಾಪದಲ್ಲಿ ತೇಲ್ತಾ ಇರುವಂಥವರಿದ್ದಾರೆ. ಇಂಥವರ ವಿಷಯದಲ್ಲಿ ದೇವರು ಭಯಪಡ್ತಾ ಇದ್ದಾನೆ. ಇವರೆಲ್ಲ ಎಲ್ಲಿ ಮಾನಸಾಂತರ ಪಡಲ್ವೋ ಎನ್ನುವಂಥ ವಿಚಾರದಲ್ಲಿ ಆತನು ಭಯಪಡ್ತಾ ಇದ್ದಾನೆ. ಆತನು ಈ ವಿಚಾರದಲ್ಲಿ ಭಯಪಡ್ತಾನೆ ಬಿಟ್ಟರೆ ಇನ್ಯಾವ ವಿಚಾರದಲ್ಲೂ ಕೂಡ ಆತನು ಭಯಪಡ್ತಿಲ್ಲ. ಯಾವ ವಿಚಾರದಲ್ಲೂ ಕೂಡ ಆತನು ಭಯ ಪಡೋದೂ ಇಲ್ಲ. ಇವತ್ತು ತಂದೆ ತಾಯಿಗಳು ಮಕ್ಕಳುಗಳನ್ನು ಕೈ ಹಿಡಿದುಕೊಂಡು ದಾರಿಗಳಲ್ಲಿ ನಡೆಸ್ತಿರ್ತಾರೆ. ಈ ರೋಡ್ಗಳನ್ನು ದಾಟಿಸುವಂಥ ಸಮಯದಲ್ಲಿ ಆಗಿರ್ಬೋದು, ಬೇರೆ ಯಾವುದೋ ಒಂದು ಅಪಾಯವಾದಂಥ ಸ್ಥಳಗಳಲ್ಲಿ ಕೈ ಹಿಡಿದುಕೊಂಡು ನಡೆಸ್ತಿರ್ತಾರೆ. ಅಂಥ ಒಂದು ಸಮಯದಲ್ಲಿ ಏನಾದರೂ ಆ ಮಕ್ಕಳುಗಳು ತಂದೆಯ ಕೈಯನ್ನು ಕಿತ್ತಾಕಿ ಓಡೋದ್ರೆ ತಂದೆಗೆ ಯಾವ ರೀತಿಯಾಗಿ ಇರುತ್ತೆ? ಭಯಪಡ್ತಾನೆ ತಂದೆ? ಭಯಪಡ್ತಾನೆ. ಅದೇ ರೀತಿಯಾಗಿ ತಂದೆಗೆ ಭಯ ಹುಟ್ಟುತ್ತಾ ಇದೆ. ಯಾರ ವಿಷಯದಲ್ಲಿ? ನಮ್ಮ ವಿಷಯದಲ್ಲಿ. ಅಂದ್ರೂ ನಾವು ತಂದೆಗೆ ಭಯ ಹುಟ್ಟಿಸ್ತಾ ಇದ್ದೀವಾ? ನಾವಿವತ್ತು ತಂದೆಗೆ ಭಯವನ್ನು ಹುಟ್ಟಿಸ್ತಾ ಇದ್ದೀವಿ ಅನ್ನೋಂಥದ್ದನ್ನು ಆಲೋಚನೆ ಮಾಡಿ ನೋಡಿ. ಯಾವುದೇ ವಿಚಾರಕ್ಕೂ ಭಯಪಡದೇ ಇರುವಂಥ ಒಂದು ತಂದೆಗೆ ನಾವು ಭಯ ಹುಟ್ಟಿಸ್ತಾ ಇದ್ದೀವಿ. ಮತ್ತು ನಾವೆಂಥರು, ಎಂಥ ಕ್ರೂರಿಗಳೋ ಒಂದು ಸಾರಿ ಆಲೋಚನೆಯನ್ನು ಮಾಡಿ ನೋಡಬೇಕು. ಯಾಕೆಂಬುದಾಗಿ ನೋಡಬಹುದಾದ್ರೆ ಯೆಹೆಜ್ಕೇಲ 18ನೇ ಅಧ್ಯಾಯ 23ನೇ ವಚನದಲ್ಲಿ ಏನಿದೆ? ದುಷ್ಟನು ತನ್ನ ದುಷ್ಟತ್ವದಲ್ಲಿ ಸಾಯುವಂಥದ್ದು ದೇವರಿಗೆ ಇಷ್ಟ ಇಲ್ವಂತೆ, ತಿರುಗಿಕೊಂಡು ಬಾಳುವಂಥದ್ದು ದೇವರಿಗೆ ಇಷ್ಟನಂತೆ. ದೇವರಿಗೆ ಯಾರು ಕೂಡ ನಾಶವಾಗಿ ಹೋಗುವಂಥದ್ದು ಇಷ್ಟ ಇಲ್ಲ ಎಂಬುದಾಗಿ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾರೋ ಕೆಲವರು ಪರಲೋಕಕ್ಕೆ ಬರಲಿ, ಇನ್ನು ಕೆಲವರು ನರಕಕ್ಕೆ ಹೋಗಲಿ ಅಂತ ದೇವರು ಯಾರನ್ನೂ ಕೂಡ ತೀರ್ಮಾನ ಮಾಡಿಲ್ಲ. ಆ ಮನುಷ್ಯನು ದೇವರು ಸ್ವತಂತ್ರವನ್ನು ಕೊಟ್ಟಿರುವಂಥದ್ರಿಂದ ಅವರು ಆ ರೀತಿಯಾಗಿ ಜಾರಿ ಅವರು ತೀರ್ಮಾನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಬಿಟ್ಟರೆ ದೇವರು ಅಂಥ ಒಂದು ಕಾರ್ಯವನ್ನು ಯಾರಿಗೂ ಕೂಡ ಕೆಲವರು ಪರಲೋಕಕ್ಕೆ ಬರಲಿ, ಕೆಲವರು ನರಕಕ್ಕೆ ಹೋಗಲಿ ಈ ರೀತಿಯಾದಂಥ ಸಂಕಲ್ಪವನ್ನು ಆತನು ಮಾಡಿಲ್ಲ. ಯಾಕೆ ಅಂತಂದರೆ ಇವತ್ತೊಬ್ಬ ಕುರುಬನ ಏನು ಮಾಡ್ತಾನೆ? ಆತನು ಕುರಿ ಮೇಯಿಸ್ಕೊಂಡು ಮನೆಗೆ ಬಂದಂಥ ಸಮಯದಲ್ಲಿ ಒಂದು ಕುರಿ ಒಂದು ವೇಳೆ ಅದರಲ್ಲಿ ಇಲ್ಲ ಅಂದ್ಕೊಳ್ಳಿ, ಈ 99 ಕುರಿಗಳನ್ನು ಬಿಟ್ಟು ಆತನ ಏನು ಮಾಡ್ತಾನೆ? ಆ ಒಂದು ಕುರಿಗೋಸ್ಕರ ಹೋಗ್ತಾನೆ. ಇಷ್ಟೊಂದು ಕುರಿ ಹಿಂಡನ್ನು ಬಿಟ್ಟು ಒಂದು ಕುರಿ ತಪ್ಪಿಸ್ಕೊಂಡ್ರೆ ಆ ಕುರಿಯನ್ನು ಕರ್ಕೊಂಬರೋದಕ್ಕೆ ಹೋಗ್ತಾರೆ, ಹುಡುಕೊಂಬರೋದಕ್ಕೋಸ್ಕರ ಹೋಗ್ತಾನೆ ಆತನು. ಅಂದರೆ ಏನು? ಒಂದೊಂದು ಕುರಿನೂ ಇಂಪಾರ್ಟೆಂಟಾ? ಒಂದೊಂದು ಕುರಿಯ ಮೇಲೂ ಯಾವ ರೀತಿಯಾಗಿ ಒಬ್ಬ ಕುರುಬನಿಗೆ ಆಸೆ ಎನ್ನುವಂಥದ್ದು, ಜವಾಬ್ದಾರಿ ಎನ್ನುವಂಥದ್ದು, ಪ್ರೀತಿ ಎನ್ನುವಂಥದ್ದು ಇರುತ್ತೋ ಆ ರೀತಿಯಾಗಿ ಆ ಮಹಾ ಸರ್ವಶಕ್ತನಾಗಿರುವಂಥ ದೇವರಿಗೆ ನಮ್ಮ ವಿಷಯದಲ್ಲಿ ಆತನಿಗೆ ಭಯ ಇದೆ, ಪ್ರೀತಿ ಇದೆ. ಆತ ನಮ್ಮ ಮೇಲೆ ಪ್ರೀತಿ ಮಾಡುವಂಥ ಕಾರಣ ನಮಗೆ ಎಲ್ಲಿ ನನ್ನ ಮಕ್ಕಳು ತಪ್ಪಿ ಹೋಗ್ತಾರೆ ಅನ್ನುವಂಥ ಆವೇದನೆ ಇಲ್ಲಿತ್ತಾನೆ ಆತನು. ಚೆನ್ನಾಗಿದ್ದನ್ನು ತಿಳಿದುಕೊಳ್ಳಬೇಕು. 2 ಪೇತ್ರ 3:9 ಗಮನಿಸಿ. 2 ಪೇತ್ರ 3ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿ.
ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು, ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ, ಯಾರು ಕೂಡ ನಾಶವಾಗುವಂಥದ್ದು ದೇವರಿಗೆ ಇಷ್ಟ ಇಲ್ಲ. ಯಾರು ಕೂಡ ನರಕಕ್ಕೆ ಹೋಗುವಂಥದ್ದು ದೇವರಿಗೆ ಇಷ್ಟ ಇಲ್ಲ. ಯಾರೋ ಒಬ್ಬ ವ್ಯಕ್ತಿ ನಾನು ಪಾಪವನ್ನು ಮಾಡಿ ನರಕಕ್ಕೆ ಹೋಗ್ತೀನಿ ಎಂಬುದಾಗಿ ಹೇಳಿದ್ರೆ ಅದು ದೇವರಿಗೆ ಇಷ್ಟ ಇಲ್ವಂತೆ. ನಾವೇನಂತಕ್ಕಂಥ ಇದ್ದೀವಿ, ದೇವರು ನಮ್ಮನ್ನು ಈ ರೀತಿಯಾಗಿ ನಡೆಸ್ತಾ ಇದ್ದಾನೆ, ದೇವ್ರು ಈ ರೀತಿಯಾಗಿ ನಮ್ಮನ್ನು ಪಾಪವನ್ನು ಮಾಡೋದಕ್ಕೋಸ್ಕರವೇ ಬಿಟ್ಟಿದ್ದಾನೆ, ದೇವ್ರು ಈ ರೀತಿಯಾಗಿ ನಮಗೆ ಕೇಡನ್ನು ಮಾಡಿಬಿಟ್ಟಿದ್ದಾನೆ, ಏನು ಒಳ್ಳೆಯದನ್ನು ಮಾಡಲ್ಲ ಅಂತ ನಾವು ಮೂರ್ಖರ ರೀತಿಯಲ್ಲಿ ಮಾತಾಡ್ತೀವಿ. ಆದರೂ ದೇವರು ಯಾರನ್ನೂ ಕೂಡ ನಾಶ ಮಾಡುವುದಕ್ಕೆ ಇಷ್ಟಪಡಲ್ವಂತೆ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು, ಎಲ್ಲರೂ ಕೂಡ ಆತನ ಕಡೆಗೆ ತಿರುಗಿಕೊಂಡು ನೀತಿ ಮಾರ್ಗದಲ್ಲಿ ನಡೆದು ಪರಲೋಕಕ್ಕೆ ಹೋಗ್ಬೇಕು ಅಂತೇಳಿ ಆತನ ಅಪೇಕ್ಷಿಸುವಂಥವನಾಗಿದ್ದು, ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ. ದೀರ್ಘ ಶಾಂತಿಯಿಂದ ಆತನ ಕಾಪಾಡ್ತಾ ಇದ್ದಾನೆ. ಯೇಸು ಕ್ರಿಸ್ತನನ್ನು ಕಳಿಸಿ ಕೊಡದೆ ಆತನ ಕಾಪಾಡ್ತಾ ಇದ್ದಾನೆ. ಚೆನ್ನಾಗಿ ಗಮನಿಸಿ. ಯಾಕೆ ಯೇಸು ಕ್ರಿಸ್ತನನ್ನು ಭೂಲೋಕಕ್ಕೆ ಕಳಿಸಿಕೊಟ್ರೆ ಏನಾಗುತ್ತೆ? ನಾಶನ ಎನ್ನುವಂಥದ್ದು ಉಂಟಾಗುತ್ತೆ. ಆತನು ಬರುವಂತಹ ಕಾಲದ ಒಳಗಾಗಿ ಎಷ್ಟು ಜನ ನನ್ನ ಮಕ್ಕಳು ನನ್ನ ಕಡೆಗೆ ತಿರುಗಿಕೊಳ್ತಾರೋ ಎನ್ನುವಂಥ ವಿಚಾರದಲ್ಲಿ ಆತನು ಏನು ಮಾಡ್ತಾ ಇದ್ದಾನೆ? ಆತನು ಈ ಒಂದು ಕಾರ್ಯವನ್ನು ಆತನು ಮಾಡ್ತಾ ಇದ್ದಾನೆ. ಭಯಪಡ್ತಾ ಇದ್ದಾನೆ. ಆತನು ಭಯಪಡುವಂಥ ಕಾರಣವೇ ಆತನು ಏನು ಮಾಡ್ತಾ ಇದ್ದಾನೋ, ಒಂದು ಸಾರಿ ಯೆರೆಮೀಯನ ಗ್ರಂಥ 7ನೇ ಅಧ್ಯಾಯ 25ನೇ ವಚನವನ್ನು ಗಮನಿಸಿ. ಯೆರೆಮೀಯನ ಗ್ರಂಥ 7ನೇ ಅಧ್ಯಾಯ 25ನೇ ವಚನವನ್ನು ಗಮನಿಸಿ. ನಿಮ್ಮ ಪಿತೃಗಳು ಐಗುಪ್ತ ದೇಶದೊಳಗಿಂದ ಹೊರಟ ದಿನ ಮೊದಲುಗೊಂಡು ಈ ದಿನದವರೆಗೂ, ನಿಮ್ಮ ಪಿತೃಗಳು ಐಗುಪ್ತ ದೇಶದಿಂದ ಹೊರಟು ದಿನ ಮೊದಲುಗೊಂಡು ಈ ದಿನದವರೆಗೂ ನನ್ನ ಸೇವಕರಾದ ಪ್ರವಾದಿಗಳನ್ನೆಲ್ಲ ನಿಮ್ಮವರ ಬಳಿಗೆ ಕಳುಹಿಸುತ್ತಾ ಬಂದಿದ್ದೇನೆ. ನನ್ನ ಸೇವಕರಾದಂಥ ಪ್ರವಾದಿಗಳನ್ನೆಲ್ಲ ನಿಮ್ಮವರ ಬಳಿಗೆ ಕಳುಹಿಸುತ್ತಾ ಬಂದಿದ್ದೇನೆ. ನಿಮ್ಮವರ ಬಳಿಗೆ ಕಳುಹಿಸುತ್ತಾ ಬಂದಿದ್ದೀನಿ. ನನ್ನ ಸೇವಕರಾದಂಥ ಪ್ರವಾದಿಗಳನ್ನು ನಿಮ್ಮ ಬಳಿಗೆ ಕಳಿಸಿದ್ದೀನಿ. ಈ ವಾಕ್ಯ ಭಾವವನ್ನು ಆಲೋಚನೆ ಮಾಡಿ ನೋಡಿ. ದೇವರೇನ್ ಮಾಡ್ತಾ ಇದ್ದಾನಂತೆ, ಆ ಒಂದು ಪಿತೃಗಳು ಐಗುಪ್ತ ದೇಶದೊಳಗಿಂದ ಹೊರಟ ದಿನ ಮೊದಲುಗೊಂಡು, ಐಗುಪ್ತ ದೇಶದಿಂದ ಯಾವಾಗ ಇಸ್ರಾಯೇಲರ ದೇಶವನ್ನು ಬಿಟ್ಟು ಹೊರಗಡೆ ಬಂದ್ರೋ ಆವತ್ತಿನಿಂದ ಇವತ್ತಿನವರೆಗೂ ಏನ್ ಮಾಡ್ತಾ ಇದ್ದಾನಂತೆ, ನಾನು ಕಳಿಸ್ತಾ ಇದ್ದೀನಿ, ಪ್ರವಾದಿಗಳನ್ನ ಕಳಿಸ್ತಾ ಇದ್ದೀನಿ ಎಂಬುದಾಗಿ ಯೆರೆಮೀಯನ ಒಂದು ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಆಲೋಚನೆ ಮಾಡಿ ನೋಡಿ. ಏನಕ್ಕೋಸ್ಕರ ಆತನು ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ಈ ವಿಮೋಚನಾ ಕಾಂಡದಲ್ಲಿ ನೋಡುವಾಗ ದಶಾಜ್ಞೆಗಳನ್ನು ಕೊಟ್ಟಿದ್ದಾನೆ. ಎಷ್ಟು ಶಾಸ್ತ್ರಗಳನ್ನ ಬರ್ತಿದ್ದಾನೆ. ಹಿಂಗಿರ್ಬೇಕು, ಹಿಂಗ್ ಮಾಡ್ಬೇಕು, ಈ ಆಜ್ಞೆ ಈ ರೀತಿಯಾಗಿ ನಡ್ಕೋಬೇಕು, ಇನ್ನ ಈ ರೀತಿಯಾಗಿ ನಡ್ಕೊಳಂಗಿಲ್ಲ, ಎಂತೆಂಥ ಆತನ ಕಾರ್ಯಗಳನ್ನ ಬರೆಸಿ ಕೊಟ್ಟಿದ್ದಾನೆ. ಇಷ್ಟೆಲ್ಲ ಆತನ ಆಜ್ಞೆಗಳನ್ನು ಬರೆಸಿಕೊಟ್ಟು ಇಷ್ಟೆಲ್ಲನ ಆತನು ಮನುಷ್ಯನು ಜೀವಿಸುವುದಕ್ಕೆ ಬೇಕಾಗಿರುವಂಥ ಎಲ್ಲ ವಿಷಯಗಳನ್ನು ಆತನು ಕೊಟ್ಟು, ಮತ್ತೆ ಆತನು ಏನಕ್ಕೋಸ್ಕರ ಪ್ರವಾದಿಗಳನ್ನು ನೋಡಿ, ಇಲ್ಲಿ ನಿಮ್ಮ ಪಿತೃಗಳು ಐಗುಪ್ತ ದೇಶದೊಳಗಿಂದ ಹೊರಟ ದಿನ ಮೊದಲುಗೊಂಡು ಈ ದಿನದವರೆಗೂ. ಹೊರಟ ದಿನ ಅಂದ್ರೆ ಅಲ್ಲಿಂದ ಹೊರಟ ಮೇಲೆ ಆ ಒಂದು ಅರಣ್ಯದಲ್ಲಿ ಬಂದಿದ್ದಾರೆ. ಅರಣ್ಯದಲ್ಲಿ ಏನ್ ಮಾಡ್ತಿದ್ದಾರೆ, ದೇವರು ಅವರಿಗೆ ಆಜ್ಞೆಗಳನ್ನ ಕೊಡ್ತಾ ಇದ್ದಾರೆ. ಆಜ್ಞೆಗಳನ್ನ ಕೊಟ್ಟು ಆತನು ಸುಮ್ಮನೆ ಆಗಿಲ್ಲ. ಆಜ್ಞೆಗಳ ಪ್ರಕಾರವಾಗಿ ನಡ್ಕೊಂಡು ನನ್ನ ಹತ್ರ ಬರ್ರಿ, ಆ ಆಜ್ಞೆಗಳ ಪ್ರಕಾರವಾಗಿ ನಡ್ಕೊಂಡಲ್ಲಿದ್ರೆ ನೀವು ನರಕಕ್ಕೆ ಹೋಗ್ತೀರಿ. ಆತನು ಸುಮ್ಮನೆ ಆಗಿಲ್ಲ, ಅಷ್ಟಕ್ಕೆ ಆತನು ನಿಲ್ಲಿಸಿಲ್ಲ. ಆವತ್ತು ದಿನ ಮೊದಲುಗೊಂಡು ಅವರು ಈಚೆಗೆ ಆ ದೇಶದೊಳಗಿಂದ ಈಚೆಗೆ ಬಂದಂಥ ದಿನ ಮೊದಲುಗೊಂಡು ಈ ದಿನದವರೆಗೂ ಅಂದರೆ ಯೆರೆಮೀಯನ ಕಾಲದಲ್ಲಿ ಏನು ಯೆರೆಮೀಯನ ಕಾಲ ಇದೆಯೋ ಆ ಒಂದು ದಿನದವರೆಗೂ ಕೂಡ ನಿಮ್ಮವರ ಬಳಿಗೆ ಕಳುಹಿಸುತ್ತಾ ಬಂದಿದ್ದೇನೆ. ಈ ದಿನದವರೆಗೂ ನನ್ನ ಸೇವಕರಾದ ಪ್ರವಾದಿಗಳನ್ನೆಲ್ಲ ನಿಮ್ಮವರ ಬಳಿಗೆ ಕಳುಹಿಸುತ್ತಾ ಬಂದಿದ್ದೇನೆ. ದಿನದಿನವೂ ಸಾವಕಾಶ ಮಾಡದೆ ಕಳುಹಿಸಿದ್ದೇನೆ. ದಿನದಿನವೂ ಸಾವಕಾಶ ಮಾಡದೆ ಕಳುಹಿಸಿದ್ದೇನೆ. ಚೆನ್ನಾಗಿ ಗಮನಿಸಬೇಕು. ದಿನದಿನವೂ ಸಾವಕಾಶ ಮಾಡದೆ ಕಳುಹಿಸಿದ್ದೇನೆ ಎಂಬುದಾಗಿ ಇದೆ. ಇದೇ ಮಾತನ್ನು ತೆಲುಗು ಬೈಬಲಲ್ಲಿ ನೋಡುವಂಥದ್ದಾದರೆ ಮುಂಜಾನೆಯೇ ಕಳಿಸಿದ್ದೇನೆ ಎಂಬುದಾಗಿ ಇದೆ. ಆಲೋಚನೆ ಮಾಡಿ. ಏನಕ್ಕೋಸ್ಕರ ದೇವರು ಆಜ್ಞೆಗಳನ್ನು ಕೊಟ್ಟ ಮೇಲೆ ಮುಗಿತಲ್ಲ? ಆಜ್ಞೆಗಳ ಪ್ರಕಾರ ಬದುಕಿದವನು ಸ್ವರ್ಗಕ್ಕೆ ಹೋಗ್ತಾನೆ, ಆಜ್ಞೆಗಳನ್ನು ಬಿಟ್ಟು ಬದುಕಿದವನು ನರಕಕ್ಕೆ ಹೋಗ್ತಾನೆ ಅಂತ ದೇವರು ಯಾಕೆ ಅಲ್ಲಿಗೆ ನಿಲ್ಲಿಸಿಲ್ಲ? ಯಾಕೆ ಇವರನ್ನೆಲ್ಲವನ್ನ ಕಳಿಸಿದ್ದಾನೆ? ತನ್ನ ಸೇವಕರಾದಂಥ ಪ್ರವಾದಿಗಳನ್ನು ಕಳಿಸೋದಕ್ಕೆ ಕಾರಣ ಏನು? ಇವತ್ತು ತಂದೆ ತಾಯಿದವರು ಮಕ್ಕಳುಗಳನ್ನು ಎಲ್ಲಿಗೋ ಕಳಿಸಿ ಅವರು ಬಂದ್ರೇನೋ ನೋಡು, ಇಲ್ಲ ಏನಾದರೂ ನೋಡು ಎಂಬುದಾಗಿ ಏನು ಹಿಂದ್ಗಡೆಗೆ ಸೆಕ್ಯೂರಿಟಿಗಳನ್ನು ಕಳಿಸ್ತಾರೆ ಅಂದರೆ ಏನರ್ಥ? ಭಯನಾ? ತಮ್ಮ ಮಕ್ಕಳ ಜೊತೆಯಲ್ಲಿ ಅವ್ರನ್ನ ನೋಡಿಕೊಳ್ಳೋದಕ್ಕೋಸ್ಕರವೇ ಕೆಲವು ಆಳುಗಳನ್ನು ಕಳಿಸ್ತಾರೆ ಅಂತ ಅಂದ್ಕೊಳ್ಳಿ. ಅದರ ಅರ್ಥ ಏನು? ಭಯ. ಏನಕ್ಕೆ ಭಯ? ನಮ್ಮ ಮಕ್ಕಳಿಗೆ ಯಾವ ರೀತಿಯಂಥ ಅಪಾಯವಾಗುತ್ತೋ ಆ ಒಂದು ಅಪಾಯ ಆಗಬಾರ್ದು, ಅದಕ್ಕೋಸ್ಕರ ಇವರು ನಮ್ಮ ಮಕ್ಕಳನ್ನ ಕಾಯ್ಕೊಳ್ಳಿ ಎನ್ನುವಂಥ ವಿಚಾರದಲ್ಲಿ, ಮಕ್ಕಳಿಗೆ ಅಪಾಯವಾಗುತ್ತೆ ಅನ್ನುವಂಥ ವಿಚಾರದಲ್ಲಿ ಭಯ ಇರುವಂಥ ಕಾರಣವೇ ಇವ್ರು ಏನು ಮಾಡ್ತಾರೆ, ಆ ಒಂದು ಕಾರ್ಯವನ್ನು ಮಾಡ್ತಾರೆ. ನಮ್ಮ ಮಕ್ಕಳನ್ನ ನೀನು ನೋಡ್ಕೊಳ್ಳಪ್ಪ ಎಂಬುದಾಗಿ ಹೇಳ್ತಾರೆ.
ದೇವರು ಕೂಡ ಆಜ್ಞೆಗಳನ್ನು ಕೊಟ್ಟಿದ್ದಲ್ಲದೆ ಸೇವಕರಾದಂಥ ಪ್ರವಾದಿಗಳನ್ನ ಪ್ರತಿದಿನವೂ ಕಳಿಸ್ತಾ ಇದ್ದೀನಿ, ಸಾವಕಾಶ ಮಾಡದೆ ಕಳಿಸ್ತಾ ಇದ್ದೀನಿ ಅಂತ ಹೇಳಿ ಆತನ ಬರೆಸಿದ್ದಾನೆ ಅಂದರೆ ಕಳಿಸಿದ್ದಾನೆ. ಆ ಕಳಿಸಿದ್ದಾನೆ ಅಂದ್ರೆ ಆತನಿಗೆ ಭಯ ಇದೆ ಅಂತನ? ಭಯ ಇದೆ ಅಂತಾನೆ ಅರ್ಥ. ಭಯ ಇದೆ ಅಂತಾನೆ ಅರ್ಥ. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಆತನಿಗೆ ಭಯವಿರುವಂತ ಕಾರಣವೇ ಆತನೇನು ಮಾಡ್ತಾನೆ? ಸಾವಕಾಶ ಮಾಡದರೆ ಕಳಿಸ್ತಾ ಇದ್ದಾನೆ. ನನ್ನ ಮಕ್ಕಳು ಎಲ್ಲಿ ತಪ್ಪಿ ಹೋಗ್ತಾರೋ, ಎಲ್ಲಿ ನರಕಕ್ಕೆ ಹೋಗ್ತಾರೋ ಎನ್ನುವಂಥ ವಿಚಾರದಲ್ಲಿ ಆತನಿಗೆ ಭಯವಿರುವಂಥ ಕಾರಣವೇ ಆತನು ಸಾವಕಾಶ ಮಾಡದೆ ಪ್ರವಾದಿಗಳನ್ನು ಕಳಿಸ್ತಾ ಇದ್ದಾನೆ. ಆ ಪ್ರವಾದಿಗಳು ಬಂದು ಏನು ಮಾಡಿದ್ದಾರೆ? ನೀವು ದೇವರಾಜ್ಞೆಗೆ ಸರಿಯಾದಂಥ ರೀತಿಯಲ್ಲಿ ನಡ್ಕೊಳ್ಳಿ, ದೇವರಿಗೆ ವ್ಯತಿರೇಕಿಗಳಾಗಿ ಬದುಕಕ್ಕೆ ಹೋಗ್ಬೇಡ್ರಿ, ಪಾಪಗಳನ್ನು ಮಾಡಬೇಡ್ರಿ, ದೇವರು ನಿಮ್ಮ ಜೊತೆಯಲ್ಲಿ ಇರ್ತಾನೆ, ದೇವರು ನಿಮ್ಮನ್ನು ಕಾಪಾಡ್ತಾನೆ. ಈ ಒಂದು ವಿಚಾರಗಳನ್ನು ಅವ್ರು ಹೇಳಿದ್ದಾರೆ ಬಿಟ್ಟರೆ ಬೇರೆ ಅವರೇನೋ ಆ ಪ್ರವಾದಿಗಳನ್ನು ಕಳಿಸಿದಾಗ ಅವ್ರು ಸ್ವಯಾರ್ಜಿತಕ್ಕೋಸ್ಕರ ಅವ್ರು ಬದುಕಿಲ್ಲ. ದೇವರಿಗೋಸ್ಕರ ಶ್ರಮೆಗಳನ್ನು ಅನುಭವಿಸಿ ದೇವರ ಕಾರ್ಯಗಳನ್ನು ಮಾಡಿದ್ದಾರೆ. ಆಲೋಚನೆ ಮಾಡಿ, ದೇವರ ಕಾರ್ಯಗಳನ್ನು ಮಾಡಿದ್ದಾರೆ ಅವರೆಲ್ಲರೂ. ದೇವರ ಮಾತುಗಳನ್ನು ಏನು ಹೇಳಿದರೋ ಆ ದೇವರ ಮಾತುಗಳಂತೆ ಅವರು ಬಂದು ಆ ಮಾತುಗಳನ್ನು, ದೇವರ ಮಾತುಗಳನ್ನು ತಿಳಿಸಿದ್ದಾರೆ. ಯೆಹೆಜ್ಕೇಲನ ಗ್ರಂಥ 12ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿ. ಬೆಳಿಗ್ಗೆ ಯೆಹೋವನು ಈ ಮಾತನ್ನು ನನಗೆ ದಯಪಾಲಿಸಿದನು. ಯೆಹೆಜ್ಕೇಲನಿಗೆ ಹೇಳಿರುವಂಥ ಮಾತನ್ನು ಗಮನಿಸಿ. ಇಲ್ಲಿ ಬೆಳಿಗ್ಗೆ ಯೆಹೋವನು ಈ ಮಾತನ್ನು ನನಗೆ ದಯಪಾಲಿಸಿದನು. ಬೆಳಿಗ್ಗೆನಂತೆ, ಮುಂಚಾನೆನಂತೆ, ಹೊತ್ತು ಮೂಡುವಾಗಲೇ ಆತನ ಏನು ಮಾಡ್ತಾ ಇದ್ದಾನೆ? ಈ ಮಾತನ್ನು ಹೇಳ್ತಾ ಇದ್ದಾನೆ. ಏನಕ್ಕೋಸ್ಕರ? ಈ ದೇವರು ಏನಕ್ಕೋಸ್ಕರ ಇಂಥ ಒಂದು ಕಾರ್ಯವನ್ನು ಮಾಡಬೇಕಾತನು? ಇವತ್ತು ನಾವು ಮುಂಚಾನೆ ಎದ್ದು ಏನೋ ಒಂದು ಕೆಲಸವನ್ನು ಮಾಡ್ತೀವಿ ಅಂದ್ಕೊಳ್ಳಿ. ಮುಂಜಾನೆ ಎದ್ದು ಕೆಲಸವನ್ನು ಮಾಡ್ತೀವಿ ಅಂದ್ರೆ ಅದೇನರ್ಥ? ಬೇಗ ಮಾಡಬೇಕು ಎಂಬುದಾಗಿ ಇರೋದ್ರಿಂದಲೇ, ಬೇಗ ಮಾಡಬೇಕು ಅಂತ ಇರೋದ್ರಿಂದಲೇ, ಇಲ್ಲ ಬೇಗ ಮಾಡಬೇಕಾಗಿರುವಂಥ ಕಾರ್ಯ ಇರುವಂಥ ಕಾರಣವೇ, ಬೇಗ ಮಾಡಬೇಕು ಅನ್ನುವಂಥ ಉದ್ದೇಶ ಇರೋದ್ರಿಂದಲೇ ಬೇಗ ಹೋಗಿ ಮಾಡ್ತೀವಿ. ಆಗಿರುವಂಥ ಕಾರಣ ದೇವರು ಬೆಳಿಗ್ಗೆನೇ ಈ ಮಾತನ್ನು ಹೇಳ್ತಾ ಇದ್ದಾರೆ. ಮುಂಜಾನೆ ಬಂದು ಈ ಮಾತನ್ನ ದೇವರು ದಯಪಾಲಿಸ್ತಾ ಇದ್ದಾನಂತೆ. ಬೆಳಿಗ್ಗೆ ಯೆಹೋವನು ಈ ಮಾತನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ದ್ರೋಹಿ ವಂಶದವರಾದ ಇಸ್ರಾಯೇಲರು ನೀನು ಏನು ಮಾಡುತ್ತಿ ಎಂದು ನಿನ್ನನ್ನು ಕೇಳುತ್ತಾರಲ್ಲವೇ. ಅಂದರೆ ಇಲ್ಲಿ ಇಸ್ರಾಯೇಲರಿಗೆ ಏನು ಹೇಳುವುದಕ್ಕೋಸ್ಕರ ದೇವರು ಏನು ಮಾಡ್ತಾ ಇದ್ದಾನೆ? ಮುಂಜಾನೆ ಈತನಿಗೆ ಹೇಳ್ತಾ ಇದ್ದಾನೆ, ಈ ಪ್ರವಾದಿಗೆ. ಆಲೋಚನೆ ಮಾಡಿ, ಮುಂಜಾನೆ ಆತನೇ ಹೇಳ್ತಾ ಇದ್ದಾನೆ. ಅಂದ್ರೆ ಮುಂಜಾನೆ ಹೇಳ್ತಿದ್ದಾನೆ ಅಂದ್ರೆ ಏನು ಅರ್ಥ? ಇದು ಈ ವಾಕ್ಯ ಭಾಗಗಳನ್ನ ಗಮನಿಸಿದ್ರೆ ದೇವರಿಗೆ ಭಯ ಇದೆ. ಯಾಕೆಂದ್ರೆ ಮುಂಜಾನೆ ಏನಕ್ಕೆ ಹೋಗ್ಬೇಕು? ಜನಗಳು ಹೇಳ್ತಾರೆ, ಜನಗಳು ಅವರು ಎದ್ದು ಅವರವರ ಕೆಲಸಗಳಿಗೆ ಅವರು ಹೊರಟೋಗ್ತಾರೆ, ಅವರವರ ಕೆಲಸಗಳಿಗೆ ಹೊರಟೋಗ್ತಾರೆ. ಆಗಿರುವಂಥ ಕಾರಣ ಮುಂಜಾನೆ ಬೇಗ ಎದ್ದು ಹೋದ್ರೆ ಎಲ್ಲರೂ ಕೂಡ ಸಿಗ್ತಾರೆ, ಊರಿನ ಒಳಗಡೆ ಸಿಗ್ತಾರೆ. ಆಗಿರುವಂಥ ಕಾರಣ ನೀನು ಏನು ಮಾಡಬೇಕು? ಮುಂಜಾನೆ ಬೇಗ ಹೋಗಿ ಎದ್ದು ಹೋಗಿ ಹೇಳ್ಬೇಕು. ಮುಂಜಾನೆ ಬೇಗ ಹೇಳ್ಬೇಕು ಅಂತಲೇ ದೇವ್ರು ಏನು ಮಾಡ್ತಿದ್ರು? ಮುಂಜಾನೆ ಆತನ ಮಾತನ್ನು ಈತನಿಗೆ ತಿಳಿಸ್ತಾ ಇದ್ದ. ಚೆನ್ನಾಗಿ ಈ ವಾಕ್ಯಗಳನ್ನೆಲ್ಲವನ್ನ ಗಮನಿಸಿ. ಇದು ಈ ರೀತಿಯಾಗಿ ಇದ್ದಂಥ ಕಾರಣವೇ, ಆತನು ಮುಂಜಾನೆಯೇ ಈ ಪ್ರವಾದಿಗಳನ್ನು ಕಳಿಸಿದಂಥ ಕಾರಣ, ಮುಂಜಾನೆಯೇ ಆತನು ತನ್ನ ಮಾತುಗಳನ್ನು ಪ್ರವಾದಿಗೆ ತಿಳಿಸಿದಂಥ ಕಾರಣ, ಯೇಸು ಕ್ರಿಸ್ತನು ಏನು ಮಾಡಿದನು? ಒಂದು ಸರಿ ಒಂದು ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ, ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನವನ್ನು ಗಮನಿಸಿ. ಮುಂಜಾನೆ ಇನ್ನು ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಯಾರು? ಕ್ರಿಸ್ತನು. ಕ್ರಿಸ್ತನ್ ಏನು ಮಾಡಿದಾನಂತೆ? ಇನ್ನೂ ಆತನು ಮುಂಜಾನೆ ಇನ್ನು ಮೊಬ್ಬಿರುವಾಗ, ಮುಂಜಾನೆ ಇನ್ನೂ ಮೊಬ್ಬಿದೆ, ಕ್ಲಿಯರ್ ಆಗಿ ಬೆಳಕಾಗಿಲ್ಲ, ಕ್ಲಿಯರ್ ಆಗಿ ಬೆಳಕಾಗ್ದಲೇ ಇದ್ರೂ ಕೂಡ ಆತನೇನು ಮಾಡಿದ್ದಾನೆ? ಹೋಗಿ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಹೋಗಿದ್ದಾನಂತೆ. ಅಂದರೆ ಏನಕ್ಕೋಸ್ಕರ ತಾನು ಮಾಡಿದ ಈ ರೀತಿ ಈ ಕೆಲಸವನ್ನು ಮಾಡಿದ್ದಾನೆ? ಯಾವ ರೀತಿಯಾಗಿ ದೇವರು ಪ್ರವಾದಿಗಳನ್ನು ಮುಂಜಾನೆ ಕಳಿಸ್ತಾ ಇದ್ರೋ, ಯಾವ ರೀತಿಯಾಗಿ ದೇವರಿಗೆ ಆ ಒಂದು ಮನುಷ್ಯನ ವಿಷಯದಲ್ಲಿ ಆತನು ನೊಂದು ಹೋಗಿದ್ನೋ, ಯಾವ ರೀತಿಯಾಗಿ ಮನುಷ್ಯನು ನರಕಕ್ಕೆ ಹೋಗ್ತಾನೆ ಎನ್ನುವಂಥ ವಿಚಾರದಲ್ಲಿ ದೇವರಿಗೆ ಭಯ ಎನ್ನುವಂಥದ್ದಿತ್ತೋ, ಈ ದೇವರ ಆವೇದನೆಯನ್ನು ತಿಳಿದಂಥ ಯೇಸು ಕ್ರಿಸ್ತನು ಏನು ಮಾಡಿದ್ದಾನೆ? ಇನ್ನೂ ಮೊಬ್ಬಿರುವಾಗಲೇ ಆತನು ಹೋಗಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡುವುದಕ್ಕೋಸ್ಕರ ಹೋಗ್ತಾ ಇದ್ದಂತೆ. ದೇವರಿಗೆ ಪ್ರಾರ್ಥನೆಯನ್ನು ಮಾಡೋದಕ್ಕೋಸ್ಕರ ಆತನು ಹೋಗ್ತಾ ಇದ್ದಂತೆ. ದೇವರಿಗೆ ಆತನ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಹೋಗಿದ್ದಾನೆ. ಆತನು ದೇವರ ಕೆಲಸಗಳ ವಿಷಯದಲ್ಲಿ ಆತನು ಪ್ರಾರ್ಥನೆಯನ್ನು ಮಾಡಿದ್ದಾನೆ. ದೇವರ ಆವೇದನೆಯನ್ನು ತೀರಿಸುವಂಥ ಕೆಲಸವನ್ನು ಆತನು ಮಾಡ್ತಾ ಇದ್ದಾನೆ. ಆತನ ಆ ಒಂದು ದೇವರ ಭಯವನ್ನು ನೀಗಿಸುವಂಥ ಕೆಲಸವನ್ನು ಆತನು ಮಾಡಿದ್ದಾನೆ. ಚೆನ್ನಾಗಿ ಗಮನಿಸಬೇಕು. ಯಾಕೆಂದ್ರೆ ಜನಗಳು ಒಂದು ವೇಳೆ ಅವರವರ ಕೆಲಸಗಳಿಗೆ ಹೊರಟೋಗ್ತಾರೆ.
ಯೇಸು ಕ್ರಿಸ್ತನ ರಾತ್ರಿ ಇಡೀ ಪ್ರಾರ್ಥನೆ ಮಾಡಿ ಮುಂಜಾನೆ ಆತನು ಏನೋ ಲೇಟ್ ಆಗಿದೆ, ನಾವು ರಾತ್ರಿ ಒಂದು ವೇಳೆ ಮಲಗುವಂಥದ್ದು ಲೇಟ್ ಆದರೆ ಮುಂಜಾನೆ ನಾವು ಏನು ಮಾಡ್ತೀವಿ, ಲೇಟಾಗಿ ಎದ್ದೇಳ್ತೀವಿ. ಆದರೆ ಕ್ರಿಸ್ತನ ಆ ರೀತಿಯಾಗಲ್ಲ. ಆತನು ಲೇಟಾಗಿ ಮಲಗಿದ್ರು ಕೂಡ, ಇಡೀ ರಾತ್ರಿ ಪ್ರಾರ್ಥನೆ ಮಾಡಿದ್ರು ಕೂಡ ಮುಂಜಾನೆ ಬೇಗ ಎದ್ದು ಹೋಗಿ ದೇವರ ಕೆಲಸಗಳಲ್ಲಿದ್ದಾನೆ. ಯಾಕಂದರೆ ಜನಗಳೆಲ್ಲ ಹೊರಟೋಗ್ಬಾರ್ದು. ಜನಗಳೆಲ್ಲ ಹೊರಟೋಗ್ಬಿಡ್ತಾರೆ ಲೇಟ್ ಆದರೆ. ಆದ್ರೆ ಅವ್ರು ಹೊರಟೋಗ್ಬಾರ್ದು ಅಂದರೆ ಅವ್ರು ಸಿಗಬೇಕು ಅಂದರೆ ಬೇಗ ಹೋಗಬೇಕು. ಅದಕ್ಕೋಸ್ಕರವೇ ಯೇಸು ಕ್ರಿಸ್ತನ ಏನು ಮಾಡಿದ್ದಾನೆ, ಆತ್ಮರೂಪವಾಗಿ ಆತನು ನೋಹನ ಕಾಲದಲ್ಲಿ ಹೋಗಿ ಸುವಾರ್ತೆಯನ್ನು ಸಾರಿದ್ದಾನೆ. ಆತನು ನಾವೆಯೊಳಗೆ ಬಂದು ಸೇರಿಕೊಳ್ಳುವಂತೆ ಆತನು ಸುವಾರ್ತೆಯನ್ನು ಸಾರಿದ್ದಾನೆ. ಪ್ರವಾದಿಗಳಿಗೆ, ಅಪೊಸ್ತಲರಿಗೆ, ಯೇಸು ಕ್ರಿಸ್ತನಿಗೆ ಇವರೆಲ್ಲರಿಗೂ ಜವಾಬ್ದಾರಿ ಇದೆ ಅಂತ ನೋಡೋದು ಜವಾಬ್ದಾರಿಗಳಿದೆ. ಈ ಜವಾಬ್ದಾರಿಗಳಿದ್ದಂಥ ಕಾರಣವೇ, ಈ ಒಂದು ದೇವರ ಆವೇದನೆಯನ್ನು ತಿಳಿದುಕೊಂಡಂಥ ಕಾರಣವೇ, ದೇವರು ಭಯಪಡ್ತಾ ಇದ್ದಾನೆ, ದೇವರ ಆವೇದನೆಯಲ್ಲಿ ಇದ್ದಾನೆ ಅನ್ನುವಂಥ ವಿಚಾರವನ್ನು ಅವ್ರನ್ನ ತಿಳಿದುಕೊಂಡಂಥ ಕಾರಣವೇ ಅವ್ರು ಏನು ಮಾಡಿದ್ದಾರೆ, ಹೋಗಿ ದೇವರ ಕೆಲಸಗಳನ್ನು ಅವರು ಜಾಗ್ರತೆಯಿಂದ ಅತಿ ಬೇಗನೆ ಮಾಡಿದ್ದಾರೆ. ಅವರೆಲ್ಲ ಕಷ್ಟಗಳನ್ನು ಪಟ್ಟಿದ್ದಾರೆ. ಅದಕ್ಕೋಸ್ಕರವೇನೇನೆ, ಏನಕ್ಕೋಸ್ಕರ ಅವರೆಲ್ಲ ಕಷ್ಟಪಡಬೇಕು, ಏನಕ್ಕೋಸ್ಕರ ಆತನು ಮುಂಜಾನೆ ಹೋಗ್ಬೇಕು? ಇದು ದೇವರ ಆವೇದನೆ, ದೇವರು ಭಯಪಡ್ತಾ ಇದ್ದಾನೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಯೋನನ ವಿಷಯದಲ್ಲೂ ಕೂಡ ದೇವರು ಏನಂತ ಹೇಳ್ತಾರೆ, ಯೋನನ ವಿಷಯದಲ್ಲಿ ನೋಡುವಂಥದ್ದಾದರೆ ಯೋನನ್ ಏನು ಮಾಡ್ತಾನೆ, ಸ್ವಾಮಿ ಬಲಗೈ ನಾನು ಕ್ಷಮಿಸಿ, ಯೋನನು ನೀನು ಹೋಗಿ ನಿನವೆ ಪಟ್ಟಣಕ್ಕೆ ಸುವಾರ್ತೆ ಸಾರು ಎಂಬುದಾಗಿ ದೇವರು ಹೇಳಿದ್ರೆ, ಈತನೇನು ಹೋಗಿ ಕೆಳಗಡೆ ಮಲಗಿದ್ದಾನೆ. ಕೆಳಗಡೆ ಮಲಗಿದ್ದಂಥ ಸಮಯದಲ್ಲಿ ಏನಾಗುತ್ತೆ, ದೇವರಿಗೆ ಭಯಂಕರವಾದಂಥ ಈತನ ಮೇಲೆ ಕೋಪ ಬಂದಿದೆ. ಈತನು ದೇವರೇನು ಭಯಪಟ್ಟು ತನ್ನ ಮಕ್ಕಳು ನಾಶವಾಗಿ ಹೋಗ್ತಾರಲ್ಲ ಅಂತೇಳಿ ದೇವರು ಆತನು ಭಯಪಟ್ಟು ತನ್ನ ಪ್ರವಾದಿಯನ್ನು ಕಳಿಸಿದ್ರೆ ಈತನು ಹೋಗಿ ನಿದ್ದೆ ಮಾಡ್ತಾ ಇದ್ದಾನೆ. ದೇವರೇನು ಮಾಡಿದ್ದಾನೆ, ಆ ಒಂದು ಸಮುದ್ರ ಎಲ್ಲ ಅಲ್ಲೋಲವಾಗುವಂಥ ರೀತಿಯಲ್ಲಿ ಮಾಡಿದ್ದಾನೆ. ಬಿರುಗಾಳಿ ಎಬ್ಬಿಸಿದ್ದಾನೆ. ಕೊನೆಯದಾಗಿ ಮೀನನ್ನು ಕಳಿಸಿದ್ದಾನೆ. ಆ ಮೀನಿನ ಮೂಲಕವಾಗಿ ತನ್ನ ನುಂಗುವಂತೆ ಮಾಡಿದ್ದಾನೆ. ಕೊನೆಯದಾಗಿ ಆತನನ್ನು ಈಚೆ ಕಡೆಗೆ ಕಾರುವಂತ ಮಾಡಿದ್ದಾನೆ. ಈತನು ಮತ್ತೆ ಹೋಗಿ ಸುವಾರ್ತೆಯನ್ನು ಸಾರಿದ್ದಾನೆ. ಸುವಾರ್ತೆಯನ್ನು ಸಾರಿದ ಮೇಲೆ ಅವರು ಮಾನಸಾಂತರ ಪಟ್ಟಿದ್ದಾರೆ. ಆಲೋಚನೆ ಮಾಡಿ, ನಾವು ಇವತ್ತು ಯಾವುದೋ ಒಂದು ಕೆಲಸಕ್ಕೆ ಯಾರನ್ನೋ ಒಬ್ಬರನ್ನ ನೀನು ಅರ್ಜೆಂಟಾಗಿ ಹೋಗಿದ್ದಾನೆ ಮಾಡಪ್ಪ, ಇಲ್ಲಾಂದ್ರೆ ಅಪಾಯ ಅಂತ ಹೇಳಿ ಎಂಬುದಾಗಿ ಹೇಳಿದ್ರೆ, ಒಂದು ವೇಳೆ ಆಂಬುಲೆನ್ಸಲ್ಲಿ ಯಾವುದೋ ಒಬ್ಬ ರೋಗಿ ಇದ್ದಾನೆ, ಅರ್ಜೆಂಟಾಗಿ ಆತನನ್ನು ಆಸ್ಪತ್ರೆಗೆ ಸೇರಿಸಬೇಕು, ಆಂಬುಲೆನ್ಸ್ ಡ್ರೈವರ್ಗಳು ಒಂದು ವೇಳೆ ನಿಲ್ಲಿಸ್ಬಿಟ್ಟು ಎಲ್ಲ ಸೆಂಟ್ರಲ್ ಹೋಗಿ ಟೀ ಕುಡ್ಕೊಂಡು ಕೂತ್ಕೊಂಡ್ರೆ ಅದು ಯಾವ ರೀತಿಯಾಗಿರುತ್ತೆ? ಯೋನನ್ ಈ ರೀತಿಯಾದಂಥ ಕೆಲಸವನ್ನು ಮಾಡಿದ್ದಾನೆ. ಆದರೂ ದೇವರು ಏನು ಮಾಡಿದ್ದಾರೆ, ಯೋನನ್ನು ನೀನು ಹೋಗಿ ಸಾರಬೇಕೆಂಬುದಾಗಿ ಆತನು ಹೇಳಿದ್ದಾನೆ. ಆತನ ಅಲ್ಲಿ ಆ ಯೋನನ ಗ್ರಂಥದಲ್ಲಿ 4ನೇ ಅಧ್ಯಾಯ 11ನೇ ವಚನದಲ್ಲಿ ಒಂದು ಸಾರಿ ಏನಿದೆಯೋ ಆ ಒಂದು ಮಾತನ್ನು ಗಮನಿಸಿ. ಎಡಗೈ ಬಲಗೈ ತಿಳಿಯದ 1,20,000 ನರಪ್ರಾಣಿಗಳು ಬಹು ಪಶುಗಳು ಉಳ್ಳ ಆ ದೊಡ್ಡ ಪಟ್ಟಣವಾದ ನಿನೆವೆಗಾಗಿ ನಾನು ಕನಿಕರ ಪಡಬಾರದು ಎಂದು ಹೇಳಿದನು. 10ನೇ ವಚನದಿಂದ ನೋಡುವಂಥದ್ದಾದ್ರೆ, ನೀನು ಆ ಸೋರೆಗಿಡಕ್ಕಾಗಿ ಕಷ್ಟಪಡಲಿಲ್ಲ, ಬೆಳೆಸಲಿಲ್ಲ. ದೇವರು ಇಲ್ಲಿ ನಿನವೆ ಪಟ್ಟಣ ಜನರಿಗೆ ಒಳ್ಳೆಯದನ್ನು ಮಾಡಿದ್ರಲ್ಲ, ನಾಶ ಮಾಡಲಿಲ್ವಲ್ಲ ಅಂತ ಹೇಳಿ ಈತನಿಗೆ ಬೇಜಾರು ಮಾಡ್ಕೊಂಡು ಈ ಯೋನ ಪ್ರವಾದಿ ಏನು ಮಾಡ್ತಾನೆ, ಊರಿಂದ ಆಚೆಗಡೆಗೆ ಇರ್ತಾನೆ. ದೇವರಲ್ಲೇ ಒಂದು ಸೋರೆಗಿಡ ಹುಟ್ಟುವಂತೆ ಮಾಡ್ತಾರೆ. ಅದರ ಮೂಲಕವಾಗಿ ಆತನಿಗೆ ಆನಂದವಾಗುತ್ತೆ. ಆದರೆ ಆ ಸೋರೆಗಿಡವನ್ನು ನಾಶ ಮಾಡೋದಕ್ಕೋಸ್ಕರವೇ ದೇವರೊಂದು ಹುಳವನ್ನು ಕಳಿಸ್ತಾನೆ. ಅದು ನಾಶವಾಗಿ ಹೋಗುತ್ತೆ. ಆ ವಿಷಯದಲ್ಲಿ ಈತನು ಬೇಜಾರನ್ನು ಮಾಡ್ಕೊಳ್ತಾನೆ. ದೇವರ ಬಗ್ಗೆ ಇಲ್ಲಿ ಏನು ಹೇಳ್ತಾರೆ ನೋಡಿ, ನೀನು ಆ ಸೋರೆಗಿಡಕ್ಕಾಗಿ ಕಷ್ಟಪಡಲಿಲ್ಲ, ಬೆಳೆಯಲಿಲ್ಲ. ಅದು ಒಂದು ರಾತ್ರಿಯಲ್ಲಿ ಹುಟ್ಟಿ ಒಂದು ರಾತ್ರಿಯಲ್ಲಿ ನಾಶವಾಯಿತು. ಇಂಥ ಗಿಡಕ್ಕಾಗಿ ನೀನು ಕನಿಕರ ಪಟ್ಟಿರುವಲ್ಲಿ ಎಡಗೈ ಬಲಗೈ ತಿಳಿಯದ 1,20,000 ನರಪ್ರಾಣಿಗಳು ಬಹು ಪಶುಗಳು ಉಳ್ಳ ಆ ದೊಡ್ಡ ಪಟ್ಟಣವಾದ ನಿನೆವೆಗಾಗಿ ನಾನು ಕನಿಕರ ಪಡಬಾರದು ಎಂಬುದಾಗಿ ಆತನು ಮಾತನಾಡಿದ್ದಾನೆ. ಅಂದರೆ ದೇವರು ಕನಿಕರ ಪಡಬಾರ್ದು ಎಂಬುದಾಗಿದೆ. ಅಂದರೆ ಒಬ್ಬ ಮನುಷ್ಯನಾದರೂ ನಾಶವಾಗುವಂಥದ್ದು ದೇವರಿಗೆ ಇಷ್ಟ ಇಲ್ಲ ಅಂತ ಹೇಳಿ ನೋಡುವಾಗ 1,20,000 ಮನುಷ್ಯರು ಆ ಮನುಷ್ಯರನ್ನ ದೇವರು ಕಳ್ಕೊಳೋದಕ್ಕೆ ಇಷ್ಟಪಡ್ತಾನ? ನರಕಕ್ಕೆ ಹೋಗ್ಲಿ ಅಂತ ಇಷ್ಟಪಡಲ್ಲ. ಅಂದರೆ ಆತನಿಗೆ ಭಯ ಇದೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಆತ ಯೋನನನ್ನು ಆ ಒಂದು ರೀತಿಯಲ್ಲಿ ನೀನು ಹೋಗಲೇಬೇಕು, ಹೇಳಲೇಬೇಕು ಎಂಬುದಾಗಿ ಮಾಡಿದ್ದಾನೆ? ಆತನಿಗೆ ಭಯ, ತನ್ನ ಮಕ್ಕಳು ನಾಶನಕ್ಕೆ ಹೋಗ್ತಾರೆ ಎನ್ನುವಂಥ ಭಯ ಇರುವಂಥ ಕಾರಣವೇ. ಯೋಬನ ಗ್ರಂಥ 7ನೇ ಅಧ್ಯಾಯ 9ನೇ ವಚನ 10ನೇ ವಚನವನ್ನು ಗಮನಿಸಿ. ಮೋಡ ಹರಿದು ಮಾಯವಾಗುವಂತೆ ಪಾತಾಳಕ್ಕೆ ಇಳಿದು ಹೋದವನು ತಿರುಗಿ ಬರುವುದಿಲ್ಲ. ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಈ ಒಂದು ಮೋಡ ಹರಿದು ಮಾಯವಾಗುವಂತೆ ಪಾತಾಳಕ್ಕೆ ಇಳಿದು ಹೋದವನು ತಿರುಗಿ ಬರುವುದಿಲ್ಲ ಎಂಬುದಾಗಿದೆ. ಯಾವ ರೀತಿಯಾಗಿ ಈತನು ತಿರುಗಿ ಬರುವುದಿಲ್ಲ? ಈ ಒಂದು ಕಾರ್ಯವನ್ನು
ಮುಂದಿನ ಭಾಗದಲ್ಲಿ ಸ್ಪಷ್ಟವಾಗಿ ದೇವರು ಯಾವ ವಿಚಾರದಲ್ಲಿ ಭಯಪಡ್ತಾನೋ ಎನ್ನುವಂಥದ್ದನ್ನು ನೋಡಿಕೊಳ್ಳೋಣ. ಎಲ್ಲರಿಗೂ ವಂದನೆಗಳು.